ಸೀಮೆ ಗೊಬ್ಬರ ಹಾಕೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದು ಸುಮ್ಮನೆ ಗಿಡ ಚೆನ್ನಾಗಿ ಹಸಿರು ಕಾಣಿಸುತ್ತೆ ಅಷ್ಟೇ. ಚಿನ್ನ ತೊಗೊಂಡು ಹೋದ್ರು ಲೇಟಾಗಿ ಸಿಗೋದು ದುಡ್ಡು, ಇದು ಅವತ್ತೇ ಕೊಡ್ತಾರೆ ದುಡ್ಡು. ಯಾರು ಹೇಳಿದ್ರೆ ನೆರಳಿಗೆ ಬರಲ್ಲ ಅಂತೇಳಿ ನಾನು ನೆರಳಿಗೆ ಹಾಕಿ ಪ್ರಯತ್ನ ಪಟ್ಟಾಗ ಒಳ್ಳೆ ಚೆನ್ನಾಗಿ ಬರುತ್ತೆ. ಮಾವು ನಮ್ದು 112 ಗಿಡ ಇದೆ. ಅದಕ್ಕೆ ನಾವು ಏನು ಗೊಬ್ಬರ ಕೊಡಲ್ಲ. ನೀರು ಮಳೆ ಜಾಸ್ತಿ ಆಯಿತು, ನೀರು ಬಸಿಲಿಲ್ಲ ಕೆಳಗಡೆ, ಕೆರೆ ಪಕ್ಕದಲ್ಲಿ ಇದೆಯಲ್ಲ, ಆ ಹುಳ ಒಳಗಡೆ ನುಗ್ಗಿದಾಗ ಏನಾಗುತ್ತೆ 15-20 ಮೊಟ್ಟೆ ಇಕ್ಕತ್ತೆ. ಏನಿಲ್ಲ ಅದಕ್ಕೆ ನೀರು ಗೊಬ್ಬರ ಕೇಳತ್ತಷ್ಟೇ, ಜ್ಯೂಸ್ಗೆ ಹೋಗುತ್ತೆ ಎಲ್ಲ. ಇದು 3 ಅಡಿಗೂ ಬರುತ್ತೆ ಬಾಳೆ, 3 ಅಡಿಗೂ ಬರುತ್ತೆ, 8 ಅಡಿಗೂ ಬರುತ್ತೆ, 10 ಅಡಿಗೂ ಬರುತ್ತೆ. ಇದು ಉಳುಮೆ ಗಿಳುಮೆ ಮಾಡಲ್ವಲ್ಲ, ಉಳುಮೆ ಮಾಡಲ್ಲ. ಉಳುಮೆ ಮಾಡಿ 10-12 ವರ್ಷದ ಮೇಲೆ ಆಯಿತು. ಪೌಡ್ರು ಇದಿಸುತ್ತೆ, ಪೌಡ್ರು ಇಲ್ಲಿ ಪೌಡ್ರ್ ಇದೆ ನೋಡಿ, ಇಲ್ಲಿ ಪೌಡ್ರ್ ಇದೆ. 40 ಅಡಿ ಹಾಕಿ ಅಂದ್ರು ನಾನು 20 ಅಡಿಗೆ ಹಾಕಿದ್ದೇನೆ, ಬೆಳೆ ಬರ್ತಾ ಇದೆ. ಏನು ಹಾಕಲ್ಲ ನಾವು, ಸೋನೆ ಮಳೆ ಹಿಡಿದಾಗ ಗುಡ್ಡೆ ಮಾಡ್ತೀವಿ. ಇದು ಸರ್ ಒಂದು ಮರ ಹೋದ ವರ್ಷ ಒಳ್ಳೆ ಬೆಳೆ ಇತ್ತು, 2 ಕ್ವಿಂಟಾಲ್ ಬಿಟ್ಟಿತ್ತು. ಭಾರಿ ಒಳ್ಳೇದು ಗೊಬ್ಬರ ಆಗುತ್ತೆ, ಅದು ಗೊಬ್ಬರದ ಗಿಡ ಅಂತಾನೆ ಹೆಸರು ಅದ್ರದ್ದು ಅಂತ ಜನ ಹೇಳ್ತಾ ಅದಕ್ಕೆ ಹಾಕ್ತಾ ಇದ್ವಿ. ಪ್ರೈಸು ತಿಳಿದವರು ಜಾಸ್ತಿ ಕೊಟ್ಟು ತಗೊಳ್ತಾರೆ, ತಿಳಿದೇ ಇದ್ದವ್ರು ಚೌಕಾಸಿ. 250 ಎಲ್ಲ ಹೋಯ್ತು. ಈಗ ಒಂದು 20-30 ಉಳಿದಿದೆ ಅಷ್ಟೇ. 20-30 ಉಳಿದಿದೆ, ಎಲ್ಲ ಹೋಯ್ತು. ನನ್ನ ಹೆಸರು ಮೊಹಮ್ಮದನವರು ಅಂತ ಹೇಳಿ, ಆಲೂರು ತಾಲ್ಲೂಕು. ಆಲೂರು ತಾಲೂಕಲ್ಲಿ ಒಂದು ಹಳ್ಳಿ, ಹಳೆ ಆಲೂರು ಅಂತ ಹೇಳಿ, ಹಾಸನ ಡಿಸ್ಟಿಕ್. ಇದು ನಾನು ಮೊದಲೇ ವ್ಯಾಪಾರಿ, ಎಲ್ಲ ಬಿಟ್ಟು ಈಗ ವ್ಯವಸಾಯ ಮಾಡ್ತಾಯಿದ್ದೀನಿ. 15-16 ವರ್ಷದಿಂದ ನಾನು ಕೃಷಿ ಮಾಡ್ತಾಯಿದ್ದೀನಿ, ಆರ್ಗ್ಯಾನಿಕ್. ಅದರಿಂದ ನನಗೆ ಲಾಭ ಆಗ್ತಾಯಿದೆ, ಆರೋಗ್ಯ ಚೆನ್ನಾಗಿದೆ. ನನ್ನ ಜಮೀನಿದು 3 ಎಕರೆ ಇದೆ. 3 ಎಕರೆ ಇದೆ. 3 ಎಕರೆ. 3 ಎಕರೆಯಲ್ಲಿ ಪೂರ್ತಿಯಾಗಿ ನೀವು ಸಾವಯವ ಕೃಷಿಯನ್ನು ಕೃಷಿ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ? ನಾನೊಂದು 16 ವರ್ಷದಿಂದ ಮಾಡ್ತಾ ಇದ್ದೀನಿ. 16 ವರ್ಷದಿಂದ. ಸರಿ. ಇಲ್ಲಿ ಮುಖ್ಯ ಬೆಳೆಗಳು ಯಾವ್ದು ಇದೆ? ಮುಖ್ಯ ಬೆಳೆ ಮಾವು, ಬಟರ್ ಫ್ರೂಟು, ಇದು ತೆಂಗು, ಮತ್ತೆ ಸೀಬೆ. ಉಪಬೆಳೆಗೆ ಸೀಬೆ, ನಿಂಬೆ ಹಣ್ಣು. ಈಗ ಕೊಕ್ಕೋ ಈಗ ಹಾಕಿದ್ದೀನಿ, ಪಪಾಯ ಹಾಕಿದ್ದೀನಿ ಸೈಡ್ನಲ್ಲಿ, ಅಡಿಕೆ ಹಾಕಿದ್ದೀನಿ. ಈ ಪಪಾಯ ಎಲ್ಲ ಯಾವುದು? ರೆಡ್ ಲೇಡಿ. ತೆಂಗು ಯಾವ ರೀತಿ ತಳಿ ಆಯ್ಕೆ ಮಾಡ್ಕೊಂಡಿದ್ದೀರಾ? ಅದು ತಮಿಳ್ನಾಡಿಂದ ತರಿಸಾಕ್ತೇವೆ ಒಂದು 10. ಅಲ್ಲಿದೆಯಲ್ಲ ಅದೇನೆ ಈ ತೆಂಗುಗಳು. ತೆಂಗಲ್ಲಿ ಮೇಲೆ ಆ ಕಡೆ ಇದೆಯಲ್ಲ. ಎಷ್ಟು ವರ್ಷದ ತೆಂಗುಗಳು ಸರ್ ಇದು? ಅದು 8 ವರ್ಷದ್ದು. 8 ವರ್ಷದ್ದು. ಇಲ್ಲಿ ನಿಮ್ಮ ಹಿಂದೆ ಇರುವಂಥದ್ದು 8 ವರ್ಷದ? 8 ವರ್ಷದ್ದು. 8 ವರ್ಷದ್ದು. ಸಾಧಾರಣ ಈಗ ನಿಮಗೆ ಇದು ಬಿಡ್ತಾ ಇದೆ. ಓಕೆ. ಎಳ್ನೀರು ಸಿಗ್ತಾ ಇದೆ ಈಗ. ಅಂದರೆ ಎಳ್ನೀರು ವೆರೈಟಿ ತೆಂಗುಗಳೇ. ಎಳ್ನೀರು ವೆರೈಟಿ. ಇಲ್ಲಿ ನಾವು ಬಾಳೆ ಮತ್ತೆ ಇದೆಲ್ಲ ನೋಡ್ತಾ ಇದ್ದೀವಿ. ಯಾವುದು? ಮಾವು. ನಿಮ್ಮಲ್ಲಿ ಎಷ್ಟು ವೆರೈಟಿ ಮಾವಿದೆ, ಮತ್ತೆ ಬಾಳೆ ಯಾವ್ದು ವೆರೈಟಿ ಇದೆ, ಹೇಗೆ? ಬಾಳೆ G9 ಅಂತ ಹೇಳಿ, ಆಮೇಲೆ ಚಂದ್ರ ಬಾಳೆ ಅಂತ ಇದೆ. ಚಂದ್ರ ಬಾಳೆ ಮತ್ತೆ G9 ಎರಡೇ ಹಾಕಿರೋದು. ಎರಡೇ ಹಾಕಿರುವಂಥದ್ದು. ಮಾವು ಬಾದಾಮಿ ಒಂದೇ. ಇದು ನಿಮ್ಮ 16 ವರ್ಷದಿಂದನೂ ಇದು ನಿಮಗೆ ಮುಖ್ಯ ಬೆಳೆಯಾಗಿ ಬರ್ತಾ ಇದೆ. ಮಾವು ಮತ್ತೆ ಬದನೆ ಹಾಕಿದ್ದು. ಬದನೆ ನೀವು ಉಪ ಬೆಳೆಯಾಗಿ. ಅದರಲ್ಲಿ ಪರವಾಗಿಲ್ಲ, ನಮ್ಗೆ ಒಳ್ಳೇದಾಯ್ತು. ಆಮೇಲೆ ಇದು ಸೋರೆಕಾಯಿ ಡಿಸ್ಕೋ, ಅದು ಹಾಕ್ದು, ಅದರಲ್ಲೂ ಪರವಾಗಿಲ್ಲ. ಅಂದರೆ ಅಲ್ಪಕಾಲಿಕ ಬೆಳೆಯಾಗಿ ಅದನ್ನು ನೀವು ಬಹುವಾರ್ಷಿಕ ಬೆಳೆಗಳಾಗಿ ಮರಗಳನ್ನ ನೀವು ಸೆಟಪ್ ಮಾಡ್ಕೊಂಡಿದ್ದೀರಾ. ಈ G9 ಮತ್ತೆ ನೀವು ಚಂದ್ರಬಾಳೆ ಹೇಳಿದ್ರಲ್ಲ, ಅದು ನಿಮ್ಮ ಎಷ್ಟು ವರ್ಷದಿಂದ? ಅಂದರೆ ನೀವು ಪ್ರತಿ ಸರಿ ಟಿಶ್ಯೂ ಕಲ್ಚರಾ ಅಥವಾ ಗಿಡನೇ ಹಾಕಿದ್ದೀರಾ ಅಥವಾ ಗುಂಪು ಬಾಳೆ ಮಾಡ್ಕೊಂಡಿದ್ದೀರಾ, ಹೇಗೆ ಇದೆಯಲ್ಲ? ಟಿಶ್ಯೂ ಕಲ್ಚರ್ ಹಾಕಿದ್ವಿ ಬಾಳೆ. ಈಗ ಅದಕ್ಕೆ ಆಲ್ಟರ್ ಮಾಡ್ತಾ ಇದೀವಿ. ಈಗ ಆಲ್ಟರ್ ಮಾಡ್ತಾ ಇದ್ದೀರಾ? ಏನದು ಕಿತ್ಬಿಟ್ಟು ಕಂದನ್ನ ಅದೀಗ ಆರಾಮಾಗಿ ಬೇರೆ ಕಡೆ ಖಾಲಿ ಜಾಗಕ್ಕೆ ಹಾಕ್ತಾ ಇದೀವಿ. ಯಾರು ಹೇಳಿದ್ರು ನೆರಳಿಗೆ ಬರಲ್ಲ ಅಂತೇಳಿ. ನೆರಳಿಗೆ ಬರೋದಿಲ್ಲ ಅಂತ ಹೇಳಿದ್ರು. ನಾನು ನೆರಳಿಗೆ ಹಾಕಿ ಪ್ರಯತ್ನ ಪಟ್ಟಾಗ ಒಳ್ಳೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಟ್ರೈ ಮಾಡಿದಾಗ ಚಂದ್ರಬಾಳೆ ಪುಟ್ಟಬಾಳೆ ಬರಲ್ಲ ನೆರಳಿಗೆ. ಓಕೆ. ಪಚ್ಚಬಾಳೆ ತುಂಬಾ ಚೆನ್ನಾಗಿ ಬರುತ್ತೆ. G9 ಚೆನ್ನಾಗಿ ಬರುತ್ತೆ. ಓಕೆ. 10 ವರ್ಷದಿಂದ ಅನ್ಬೇಕಾದ್ರೆ ನಿಮಗೆ ಅಲ್ಲಿ ಖಂಡಿತ. ಇಲ್ಲಿ ನಾವು ನೋಡ್ಬೋದು, ಇದು ನಿಮಗೆ ನೀರಿನ ಮೂಲನಾ? ಇಲ್ಲ, ನಮ್ಗೆ ಬೋರ್ ಇದೆ. ಬೋರಿಗೆ ಡ್ರಿಪ್ ಇದೆ. ಅಂದ್ರೆ ಇಲ್ಲೂ ನಾನು ಅಂದ್ರೆ ಕೆರೆ ನೋಡೋದ್ನಲ್ಲ ಪಕ್ಕದಲ್ಲಿ. ಸರಿ. ಆ ಒಂದು ಕಾರಣದಲ್ಲಿ ಕೇಳಿದೆ. ಕೆರೆಯಲ್ಲಿ ಹೊಡೆಯಕ್ ಬಿಡಲ್ಲ ಮೇಲಿನವ್ರಿಗೆ. ಓಹೋ, ನೀವು ಕೆರೆ ಮೇಲಿನ ಭಾಗದಲ್ಲಿ ಬರ್ತೀರಲ್ಲ? ಮೇಲ್ಭಾಗದಲ್ಲಿ ಕೊಡಲ್ಲ ಅವರು, ಗಲಾಟೆ ಮಾಡ್ತಾರೆ. ಮೇಲ್ಭಾಗದಿಂದ ನೀರು ಬೇಕು, ಮೇಲ್ಭಾಗಕ್ಕೆ ನೀರು ಕೊಡಂಗಿಲ್ಲ. ಇಲ್ಲ, ಕೆಳಗಡೆ ಕೊಡ್ತಾರೆ. ಓಕೆ. ಮಾವು ಯಾವ ವೆರೈಟಿ ಮಾವು? ಬಾದಾಮಿ ಮಾತ್ರ. ಜ್ಯೂಸ್ಗೆ ಹೋಗುತ್ತೆ ಎಲ್ಲ ಇದು. ಇದು ಹಾಕಿದ್ರೆ ದುಡ್ಡು ಆವತ್ತೇ ಸಿಗತ್ತೆ. ಇದು ಚಿನ್ನ ತಗೊಂಡು ಹೋದ್ರು ಲೇಟಾಗಿ ಸಿಗತ್ತೆ ದುಡ್ಡು, ಇದು ಆವತ್ತೇ ಕೊಡ್ತಾರೆ ದುಡ್ಡು. ಚಿನ್ನ ತಗೊಂಡೋದ್ರು ಲೇಟ್ ಅದು ತಗೊಳ್ಳೋದೇ ಇಲ್ಲ ವಾಪಸ್ಸು. ಅಡ ಇಟ್ಕೊಳ್ತೀವಿ ಅಂತಾರೆ, ಇದಕ್ಕೆ ರೇಟ್ ಕಡಿಮೆ ಮಾಡ್ತಾರೆ. ಇದಕ್ಕೇನಿಲ್ಲ, ಆವತ್ತೇ ದುಡ್ಡು ಕ್ಯಾಶ್. ಒಟ್ಟು ಎಷ್ಟು ಮರಗಳಿದೆ ಸರ್? 112 ಇದೆ. 112. ಈ ನಿಮ್ಮ ಈ ಆರ್ಗ್ಯಾನಿಕ್ ಅಲ್ಲಿ ಮಾವು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಏನು ಕಷ್ಟ? ಏನು ಕೇಳಲ್ಲ ಮಾವು ಅಲ್ವಾ? ನೀರು ಕೇಳಲ್ಲ.
ನೀರು ಕೇಳಲ್ಲ, ಅದು ಗೊಬ್ಬರನೂ ಕೇಳಲ್ಲ. ಒಂದು 4-5 ವರ್ಷ ಕಾಪಾಡಿದ್ರೆ ಸಾಕು. ಅಲ್ವಾ? ಆಮೇಲೆ ಎಂಥದ್ದು ಬೇಡ, ಮಂಟಿ ಮೇಲೆ ಹಾಕಿ ಬೆಳಿಬೋದು. ಇದು ನಿಮ್ಮ 16 ವರ್ಷ ನೀವು ಹೇಳಿದ್ರಲ್ಲ ಫಸ್ಟಿಗೆ ಹಾಕಿದಂಥ ಗಿಡಗಳು? ಫಸ್ಟಿಗೆ ಹಾಕಿದ್ದು ಮಾವು. ಓಕೆ. ಫಸ್ಟ್ ಶುರು ಮಾಡಿದ್ದು ನಾವು ಮಾವು. ಹಾಂ ಹಾಂ. ಆಮೇಲೆ ಬೇರೆ ಥರ ಹಾಕ್ತಾ ಇದ್ದೀವಿ, ಚೇಂಜ್ ಮಾಡ್ತಾ ಇದ್ದೀವಿ. ಆವಾಗ ನೀವು ಗ್ರಾಫ್ಟೆಡ್ ಹಾಕಿದ್ದೀರಾ? ಹ್ಞೂ, ಗ್ರಾಫ್ಟೆಡ್ ಹಾಕಿದ್ದು. ಗ್ರಾಫ್ಟೆಡ್ ಹಾಕಿದ್ದು. ಅದ್ರದ್ದು ಅಂತರಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡಿದ್ದೀರಾ? ಅದು ನಿಮ್ಮ ಇದರಲ್ಲಿ ಹೈ ಡೆನ್ಸಿಟಿ ಮಾಡಿದ್ದೀರಾ ಅಥವಾ? 40 ಅಡಿ ಹಾಕಿ ಅಂದ್ರು, ನಾನು 20 ಅಡಿಗೆ ಹಾಕಿದ್ದೇನೆ, ಬೆಳೆ ಬರ್ತಾ ಇದೆ. ಅಂದ್ರೆ ನಿಮ್ಮ ಕಂಪ್ಯಾರಿಸನ್ ಪ್ರಕಾರ ಅದ್ರದ್ದೆಲ್ಲ ಏನು ಇದಿಲ್ಲ? ಇಲ್ಲ. ಇದು ನೋಡಿ ಬಟರ್ ಫ್ರೂಟ್. ಬಟರ್ ಫ್ರೂಟ್. ಹಾಂ, ಬಟರ್ ಫ್ರೂಟ್ ನಿಮ್ಮಲ್ಲಿ ಎಷ್ಟು ಮರಗಳಿದ್ದಾವೆ? ಒಂದು ಎಷ್ಟಿದೆ? ನಮ್ಮದು 100 ಇದೆ. 100. ಇದು ನಿಮಗೆ ಈ ಮಾವಿನ ಅಂದ್ರೆ ಅಂತರ ಬೆಳೆಯಾಗಿ ಮಾವಿನ ಮಧ್ಯದಲ್ಲಿ ನೀವು ಬೆಳೆದಿದ್ದೀರಾ? 25 ಅಡಿ ಅಂತ ಹೇಳಿದ್ರಲ್ಲ ನೀವು, ಅದರಲ್ಲೇ? ನಾನು 10 ಅಡಿಗೂ ಹಾಕಿದ್ದೀನಿ, 5 ಅಡಿಗೂ ಹಾಕಿದ್ದೀನಿ, 5-6 ಅಡಿಗೂ ಹಾಕಿದ್ದೀನಿ. ಮತ್ತೆ ಈಗ ಇದರ ಅಡಿಯಲ್ಲಿ ನೀವು ಈ ಅರಿಶಿನ ಮತ್ತೆ ಇದನ್ನೆಲ್ಲ ಹಾಕಿದ್ದೀರಾ? ಯಾವುದು? ಮೆಣಸು ಹಬ್ಸಿದೀವಲ್ಲ, ಅದ್ರ ಮೇಲೆ ಮೆಣಸು ಹಬ್ಸಿದ್ವಿ. ಮೆಣಸು? ಓ, ಮೆಣಸು ಇದೇ ಗಾಡಿಗೆ ಇದಕ್ಕೂ ಹಬ್ಸಿದ್ವಿ. ಓಕೆ. ಓ, ಮೆಣಸು ಮಾವು ಮತ್ತೆ ಇದಕ್ಕೆ ಹಬ್ಸಿದ್ದೀರಾ? ಹಾಂ. ಅವಕಾಡೋಗೆ ಹಬ್ಸಿದ್ದೀರಾ? ಅವಕಾಡ ನೋಡಿ. ಅವಕಾಡ ಇದು ಯಾವುದು ವೆರೈಟಿ? ಇದು ವೆರೈಟಿ ಯಾವುದಂತ ಅದು ಗೊತ್ತಿಲ್ಲ ಸರ್. ರೌಂಡ್ ಬರುತ್ತೆ, ಉದ್ದ ಬರುತ್ತೆ, ಬೆಲೂನ್ ಅಂತಾರೆ, ಏನೇನೋ ಹೇಳ್ತಾರೆ. ಅದು ಕೊಡ್ತಾ ಇದೀವಿ ತೊಗೊಂಡೋಗಿ ಮಾರ್ಕೆಟಿಗೆ. ಈ ವರ್ಷ ಹೋದ ವರ್ಷ ಬೇಕಾದಷ್ಟು ಫಸಲಿತ್ತು ಈ ಟೈಮಲ್ಲಿ. ಈ ಸರಿ ಮಳೆ ಕಾರಣ ಆಗಿ, ಮಳೆ ಜಾಸ್ತಿ ಆಗಿ. ಹಾಂ. ಮಾವು ಈ ವರ್ಷ ಹೇಗಿದೆ ನಿಮಗೆ? ಮಾವು ನಮಗೆ ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ. ಅದು ಫಸ್ಟ್ ಟೈಮ್ ಬಂದಿದ್ದು ಉಳೀತು, 2ನೇ ಸರಿ ಬಿಟ್ಟಿದ್ದು ಖರ್ಚೋಯ್ತು. ಅದು ಚೆನ್ನಾಗಿದೆ. ಇಷ್ಟು ಸಾಕು ನಮಗೆ. ಇಷ್ಟು ಸಾಕು? ಬೇಕಾದಷ್ಟು ಆಗುತ್ತೆ. ಮಾವು ನಮ್ದು 112 ಗಿಡ ಇದೆ. ಅದಕ್ಕೆ ನಾವು ಏನು ಗೊಬ್ಬರ ಕೊಡಲ್ಲ. ನೀರು ಅದಕ್ಕೆ ಬಡ್ಡೆ ಮೆಣಸಿದೆಲ್ಲ ಅದಕ್ಕೆ ಹಾಕ್ಕೊಡ್ತೀವಿ, ಅದಕ್ಕೆ ಅದು ತೊಗೊಳತ್ತೆ ನೀರು. ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡ್ತಿರೋದು? ನೀರು ನಾವು ಕೊಡ್ತಾ ಇರ್ತೀವಿ, 2-3 ದಿನಕ್ಕೆ ಒಂದೊಂದ್ಸರಿ ಕೊಡ್ತಾ ಇರ್ತೀವಿ. 2-3 ದಿನಕ್ಕೊಂದ್ಸರಿ ಕೊಡ್ತಾ ಇರ್ತೀರಾ? ಎಷ್ಟು ಅಂತರದಲ್ಲಿ ಕೊಡ್ತೀರಾ ನೀರನ್ನ? ಡ್ರಿಪ್ಪು ಎಲ್ಲ. ಅಂದರೆ ಸೀದಾ ಬುಡಕ್ಕೆ ಬಿಡ್ತೀರಾ ಅಥವಾ ಮರದಿಂದ ಎಷ್ಟು ಅಂತರಕ್ಕೆ ಬಿಡ್ತೀರಾ? ಬುಡಕ್ಕೆ ಅಕ್ಕಪಕ್ಕದಲ್ಲಿ ಬಾಳೆ ಹಾಕಿದ್ವಿ, ಬೇರೆ ಬೆಳೆ ಇದೆಯಲ್ಲ, ಅದರಿಂದ ಎಳ್ಕೊಳ್ತದೆ. ಅದರಿಂದ ಎಳ್ಕೊಳ್ಳುತ್ತೆ. 15-20 ಅಡಿಗೆ ಎಷ್ಟು ಎತ್ತರ ಮರ ಹೋಗುತ್ತೆ ಅಷ್ಟೇ ಅಂತರದಲ್ಲಿ ಕೆಳಗಡೆ ಬೇರೆ ಹೋಗಿರುತ್ತೆ. ಅಲ್ಲೆಲ್ಲ ಇದ್ದಿದ್ದಾಗ ಪವರ್ ತಗೊಳತ್ತೆ. ಅದರಿಂದ ನೀವೇ ಗೊಬ್ಬರ ಹಾಕಿದ್ರು ಅದು ತಗೊಳತ್ತೆ, ನೀರು ತಗೊಳ್ತಾ ಇರುತ್ತೆ. ಗೊಬ್ಬರದ ರೂಪದಲ್ಲಿ ನೀವು ಹೊರಗಡೆಯಿಂದ ತಂದು ಹಾಕುವಂಥದ್ದು ಯಾವುದು, ಮತ್ತೆ ಇಲ್ಲೇ ನೀವು ರೆಡಿ ಮಾಡುವಂಥದ್ದು ಯಾವುದು? ನಾವು ರೆಡಿ ಮಾಡ್ತಾರಲ್ಲ, ತರಗಿದೆಯಲ್ಲ, ತರಗಿನ ನಾವು ರೆಡಿ ಮಾಡ್ಕೊಂಡು ಅದಕ್ಕೆ ಹಾಕ್ತೀವಿ. ಕರ್ಗನ್ನ ನೀವು ಅಲ್ಲೇ ಡೈರೆಕ್ಟ್ ಆಗಿ ಹಾಕ್ತೀರಾ? ಈಗೆಲ್ಲ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಕರಗತ್ತಲ್ಲ ಇದೆಯಲ್ಲ. ಹೌದು. ಈ ಕರಗದ ಮೇಲೆ ಮಳೆ ಸೋನೆ ಹಿಡಿದಾಗ ಅದೆಲ್ಲ ಅದ್ರ ಬಡ್ಡೆಗೆ ತಳ್ತೀವಿ. ಮರದ ಬಡ್ಡೆಗೆ ತಳ್ತೀವಿ. ಬುದ್ಧಿಲಿ ಮಣ್ಣಾಗಿರ್ತದೆಲ್ಲ, ಅದು ತಳ್ತೀವಿ. ಅದು ನೀರೇನು ನೀರು ಮಾಮೂಲಿ ಕೊಡ್ತಾ ಇರ್ತೀವಿ ಅಷ್ಟೇ. ನೀರು ಮಾಮೂಲಿ ಅದನ್ನು ಕೊಡ್ತಾ ಇರ್ತೀವಿ, ಕೊಡ್ತೀವಿ. ಅದನ್ನ ಬಿಟ್ರೆ ಸಪರೇಟ್ ಆಗಿ ಮಾವಿಗೆ ಅಂತ ಹೇಳಿ ಬೇರೆ ಇನ್ಯಾವುದೇ ಒಂದು ಏನು ಕೊಡಲ್ಲ, ಏನು ಕೊಡೋದಿಲ್ಲ. ಇಲ್ಲ. ಆಮೇಲೆ ಈ ಹಂತದಲ್ಲಿ ಕೇಳಬೇಕು, ಈ ಮಾವು ಈಗ ಮಾವು ಇಲ್ಲಿ ಕಾಯೆಲ್ಲ ಬಿಟ್ಟಿದೆ, ಈಗ ಒಂದು ಹಂತ ಬಂದಾಗ ನಿಮಗೆ ಗ್ರೋತ್ ಹಾರ್ಮೋನ್ ಆಗಿ ಇನ್ನೂ ಸ್ವಲ್ಪ ಶೈನಿಂಗ್ ಬರೋಂತಾಗಲಿ, ಅಥವಾ ಬೇಗ ಹಣ್ಣು ಆಗದೆ ಇರಲಿ ಅಂತಾಗಲಿ, ಅಥವಾ ಬೇಗ ಹಣ್ಣು ಆಗಬೇಕು ಅಂತ ಆಗಲಿ, ಇಂಥವೆಲ್ಲ ಕೆಲವುದನ್ನೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ. ನೀವು ಏನು ಹೊಡೆಯಲ್ಲ, ಔಷಧಿನೂ ಹೊಡೆಯಲ್ಲ, ಕೀಳ್ತೀವಿ, ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗತ್ತಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ ತೊಗೊಂಡಾಗಿ ಮಂಡಿನವ್ರಿಗೆ. ಈ ಊಜಿ ಕಾಟ ಎಲ್ಲ ಹೇಗೆ ಇದು ಮಾಡ್ತೀರಾ? ಊಜಿ ಕಾಟ ಇದಿಟ್ಟಿದ್ವಿ ಅಂತ, ಊಜಿ ಡ್ರಾಪರ್. ಹಾರ್ಮೋನು. ಊಜಿ ಡ್ರಾಪರ್ ಒಬ್ರು ಮಂಜುನಾಥ್ ಸರ್ ಅಂತ ಇದ್ದಾರೆ ಇಲ್ಲಿ, ಇದರಲ್ಲಿ ರಂಜನ್ ಕುಮಾರ್ ಅಂತ ಮಂಗಳೂರಿನವರು. ಓಕೆ. ಅವ್ರ ಹತ್ರ 500 ರೂಪಾಯಿ ಒಂದು ಬಾಕ್ಸ್ ಡಬ್ಬಕ್ಕೆ ತೊಗೊಳ್ತಾರೆ ಅವರು. ಓಕೆ. 1 ಎಕರೆಗೆ 1 ಇಡಿ ಅಂತ ಹೇಳಿದ್ರು. ನಾನು 7-8 ಇಟ್ಟಿದ್ದೆ, ಅದು ಖಾಲಿ ಆಗಿದೆ, ಮತ್ತೆ ಇಡಬೇಕಾಗಿ ಇಟ್ಟಿಲ್ಲ ಈ ಸರಿ. ಅಂದ್ರೆ ನಿಮ್ಮ ಇದು ಆ ಕೀಟಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಗಂಡು ಹುಳ ಅದ್ರಲ್ಲಿ ಬೀಳತ್ತೆ. ಹೌದು, ಟ್ರ್ಯಾಪ್ ಮಾಡ್ಲಿಕ್ಕೆ. ಬಾಳೆ ಇಷ್ಟು ನೆರಳಲ್ಲಿ ಮತ್ತೆ ಇಷ್ಟು ಹತ್ರದಲ್ಲಿ ಬರಲ್ಲ ಅನ್ನೋ ಒಂದು ಮಾತಿದೆ, ಅದ್ರ ಬಗ್ಗೆ ನಿಮ್ಮ ಅನುಭವದ ಮಾತೇನು? 3 ಅಡಿಗೂ ಬರುತ್ತೆ ಬಾಳೆ. 3 ಅಡಿಗೂ ಬರುತ್ತೆ, 8 ಅಡಿಗೂ ಬರುತ್ತೆ, 10 ಅಡಿಗೂ ಬರುತ್ತೆ. ಎಲ್ಲ ಥರನೂ ಬೆಳಿಬೋದು. ಅದಕ್ಕೆ ಬಾಳೆಗೆ ಮಾತ್ರ ನೀರು ಬೇಕು, ಚೆನ್ನಾಗಿ ನೀರು ಬೇಕು. ನೀರು ಇಂಪಾರ್ಟೆಂಟ್. ನೀರು ಅದಕ್ಕೆ ನೀರಿಲ್ಲೋದ್ರೂ ಗೊನೆ ಬರುತ್ತೆ, ಚಿಕ್ಕದು ಬರುತ್ತೆ. ಇಷ್ಟು ನೆರಳಿದ್ರು ಬರುತ್ತೆ ಅಂತೀರಾ? ಎಷ್ಟು ನೆರಳಿದ್ರು ಬರುತ್ತೆ. ಓಕೆ. ಇದು ಎಷ್ಟು ಒಂದು ಟೈಮಿನ ಬಾಳೆಗಳು ಸರ್ ಇದು? ಇದು ಸ್ವಲ್ಪ ಲೇಟ್. ಇದು ಚಂದ್ರ ಬಾಳೆ ಅಂತ ಹೇಳಿ 1.5 ವರ್ಷ ಆಗತ್ತೆ ಇದು ಬರಕ್ಕೆ. 1.5 ವರ್ಷ. ಇದು ಜೀನ್ ಏನಿದೆಯಲ್ಲ 1 ವರ್ಷದಿಂದ ಶುರು ಆಗುತ್ತೆ, ಅದು 2 ವರ್ಷದಿಂದ ಬರ್ತಾ ಇರುತ್ತೆ. ಒಂದೇ ಸರಿ ಏನು ಬರಲ್ಲ. ಆಮೇಲೆ ಕೊಕ್ಕೋ ಹಾಕಿದ್ದೀನಿ ಒಂದು 500. ಕೊಕ್ಕೋ. ಅವ್ರು ಕ್ಯಾಡ್ಬೆರೀಸ್ ಚಾಕ್ಲೇಟ್ ಅವ್ರು ತಗೊಳ್ತಾರಂತೆ, ಅವರೇ ಗಿಡ ಕೊಡ್ತಾರೆ. ಅವರೇ ಗಿಡ ಕೊಟ್ಟಿರುವಂಥದ್ದು ಇದು? ಅವರೇ ಗಿಡ 8 ರೂಪಾಯಿ ತಗೊಂಡು ಕೊಡ್ತಾರೆ. ಈಗ 10 ರೂಪಾಯಿ ಆಗಿದೆ ಅಂತೆ.
ಓಕೆ. ಈಗ KG 600 ರೂಪಾಯಿ ಇದೆ ಅಂತಂದ್ರೆ ಬೀಜ ಈಗ. ಹೌದು, ಒಣ ಬೀಜ KG 600 ರೂಪಾಯಿ, 550 ರೂಪಾಯಿ ಇದೆ ಅದು. ಈಗ ನಮ್ಗೆ ಮುಂದಿನ ವರ್ಷ ಶುರು ಆಗ್ಬೋದು. ಹ್ಮ್. ಅದಕ್ಕೆ ಏನು ಹಾಕಿಲ್ಲ ನಾವು, ನೀರು ಕೊಡ್ತೀವಿ ಡ್ರಿಪ್ ಕೊಟ್ಟಾಗ ಅಷ್ಟೇನೆ. ಈಗ ರೆಡಿ ಆಗಿದೆ, ಅದು ಈಗ ಬರ್ತಾ ಇದೆ. ಇದನ್ನ ನೀವು ಈ ಮಾವಿನ ಮಧ್ಯದಲ್ಲಿ ಅಂತರ ಬೆಳೆ ನೆರಳಲ್ಲಿ ಬರ್ತಂತೆ. ನೆರಳಲ್ಲಿ ಹೌದು, ಇದು ನೆರಳಲ್ಲೇ ಬರುವಂತದ್ದು. 3 ವರ್ಷ ನೆರಳು ಬೇಕಂದ್ರು ಅದಕ್ಕೆ ಹಾಕಿದೀವಿ ಈ ತರ. ಈಗ ಇದು ನೆರಳು ಬರುತ್ತೆ ನೆಕ್ಸ್ಟ್ ಒಂದು ಹಂತದಲ್ಲಿ. ಇದು ನಿಮಗೆ ಆಲ್ಮೋಸ್ಟ್ ನಿಮಗೊಂದು 8-10 ಅಡಿ ಬರುತ್ತೆ. ಮಾವು ನಿಮ್ದು ಆಲ್ಮೋಸ್ಟ್ ಒಂದು 15-20 ಅಡಿ ರೇಂಜಲ್ಲಿ ಇದೆ ಈಗ ಆಲ್ರೆಡಿ. ಈ ನಿಮ್ಮ ಬಾಳೆ ಕೂಡ ನಿಮಗೆ ಇನ್ನೊಂದು 10 ಅಡಿ 15 ಬರುತ್ತೆ. ಎಲ್ಲ ಒಂದೇ ಹಂತದಲ್ಲಿ ನೆರಳನ್ನ ಉತ್ಪಾದಿಸಲ್ವಾ? ಅವಾಗ ಏನಾಗುತ್ತೆ? ನಾವು ಬಾಳೆ ಚೇಂಜ್ ಮಾಡ್ತೀವಿ. ಇದು ಬಾಳೆ ಈಗ 2 ಕಡೆ ಸೈಡ್ ಹಾಕಿದೀವಲ್ಲ, ಇದು ಕಿತ್ಬಿಟ್ಟು ಮಧ್ಯ ಒಂದು ಲೈನ್ ಮಾಡ್ತೀವಿ, ಮತ್ತಿನ್ನೊಂದು ಲೈನ್ ಮಾಡ್ತೀರಾ? ಇದು ತೆಗೆದು ಬಿಡ್ತೀವಿ. ಓಕೆ. ಇದು ಕಂದಿಗಾಗಿ ಹಾಕೊಂಡಿದೀವಿ. ಚಂದ್ರ ಬಾಳೆ ಸಿಗ್ತಾ ಇತ್ತಿಲ್ಲ, ಕಂದು ಸಿಗತ್ತೆ ಇದ್ರದ್ದು. ಓಕೆ, ಚೆನ್ನಾಗಿ ಬನ್ನಿ ತೋರಿಸ್ತೀವಿ ಈ ಕಡೆ. ಇದು ಕಂದು ಕಿತ್ತಾಕಿರುವಂತದ್ದು. ಇಲ್ಲಿ ಬರ್ತಾ ಇದೆಯಲ್ಲ ಇದು. ಇದು ಸಣ್ಣ ಸಣ್ಣವಲ್ಲ? ಇದನ್ನ ನೀವು ಹೇಳ್ತಾ ಇದ್ದೀರಾ ಸಣ್ಣ ಸಣ್ಣ? ಸರಿ. ಅದು ಇದು ಅಲ್ಲ, ಈ ಬಾಳೆಗೊನೆ ಕಡ್ದಾದ್ಮೇಲೆ ಕಂದು ಬರುತ್ತಲ್ಲ, ಹೌದು, ವೇಸ್ಟ್ ಮಾಡೋದಕ್ಕೆ ಇದು ನೆರಳಿಗೆ ಬರಲ್ಲ, ನೆರಳಿಗೆ ಬರುತ್ತೆ ಅಂತ ಈಗ ಹಾಕ್ತಾ ಇದೀವಿ. ಅಲ್ಲ, ನನ್ನ ಕ್ವಶನ್ ಏನಿತ್ತು ಅಂತ ಹೇಳಿದ್ರೆ, ಇವತ್ತಿಗೆ ಇಲ್ಲಿ ಸ್ವಲ್ಪ ಬಿಸಿಲಿದೆ. ಈಗ ನಾಳೆ ದಿನ ಕೋಕೋ ಬಂದಾದ್ಮೇಲೆ ಇನ್ನೂ ನೆರಳು ಜಾಸ್ತಿ ಆಗುತ್ತೆ, ಚೇಂಜ್ ಮಾಡ್ತೀವಿ. ಬಾಳೆ ಕಾಯಂ ಇರಲ್ವಲ್ಲ, ಅವಾಗ ಒಂದು ಚೇಂಜ್ ಮಾಡ್ಬೇಕು. ಒಂದು ಎರಡನೇದಾಗಿ ಕೋಕೋ ನಿಮ್ಮಲ್ಲಿ ಬಿಡುವಂಥದ್ದು ಸ್ಟಮ್ ಅಲ್ಲಿ, ಅಂದ್ರೆ ಮರದ ಇದರಲ್ಲಿ ಎಲೆಯಲ್ಲಿ ಅಥವಾ ಚಿಗುರಲ್ಲಿ ಬಿಡೋದಿಲ್ಲ. ಸೊ ಆ ಒಂದು ಹಂತದಲ್ಲಿ ನಿಮಗೆ ಅವಾಗ ಮರಕ್ಕೆ ಒಂದು ನಿರ್ದಿಷ್ಟವಾದಂಥ ಬೆಳಕು ಬೇಕು. ಗಿಡಕ್ಕೆ ನಿಮಗೆ ನೆರಳು ಬೇಕಾದ್ರೂ ಕೂಡ ಆ ಗಿಡಕ್ಕೆ ನಿರ್ದಿಷ್ಟವಾದಂಥ ಇಷ್ಟೇ ಬೆಳಕು ಅಂತನೂ ಬೇಕು. ಅವಾಗ ಹೇಗೆ ಅಂತ ಸ್ವಲ್ಪ ಗೊನೆ ಕಟ್ ಮಾಡ್ತೀವಿ. ಬಿಸಿಲು ಬೀಳಿ ಅಂತ ಹೇಳಿ. ಓಕೆ. ಅದಕ್ಕೆ ಸ್ವಲ್ಪ ಗೊನೆಗಳ ಸೈಡ್ ಕಟ್ ಮಾಡ್ತೀವಿ. ಹೌದಾ? ಫಸಲು ಬಂದ್ಮೇಲೆ ಇದಿನ್ನು ಬಹುಶಃ ಇನ್ನೂ ಸುಮಾರು ಟೈಮ್ ಇದೆ. ಇನ್ನೊಂದು 4-5 ವರ್ಷ ಇದೆಯಲ್ಲ, 4-5 ವರ್ಷದಲ್ಲಿ ಬಹುಶಃ ಮೇಲ್ ಬರುತ್ತೆ. 3 ವರ್ಷಕ್ಕೆ ಅಂತ ಹೇಳಿದ್ರು. ಇಲ್ಲಿದ್ದೀರ ಗಿಡ ಇವೆಲ್ಲ 3 ವರ್ಷಕ್ಕೆ ಫಸಲು ಬರುತ್ತೆ ಅಂದ್ರು. ಈಗ 1.5 ವರ್ಷ ಆಯ್ತು. ಹೌದು, ನೀವು ಹೇಳ್ದಂಗೆ 550-600 ರೂಪಾಯಿ ಈಗ ಸದ್ಯಕ್ಕಿದೆ ಡ್ರೈ ಮಾಡಿಬಿಟ್ಟು. ಬಟ್ ಅದ್ರದ್ದು ಪ್ರೊಸೆಸ್ ಎಲ್ಲ ಅದೇ ಅವರೇ ಪ್ರೊಸೆಸ್ ಮಾಡ್ತಾರಾ ಅಥವಾ ನೀವೇ ಮಾಡ್ಬೇಕಾ? ಹೇಗೆ ಏನು ಫರ್ಮೆಂಟೇಶನ್ ಎಲ್ಲ ಮಾಡಿ ರೆಡಿ ಮಾಡಿ ತಗೊಂಡೋಗಿ ಕೊಡ್ಬೇಕು. ರೆಡಿ ಮಾಡಿ ಡ್ರೈ ಮಾಡಿ ತಗೊಂಡೋಗಿ ಕೊಡಬೇಕು, ಒಣಗಿಸಿ ಕೊಡಬೇಕು. ಹೌದು. ಅದು ಪುಕ್ಷಾರೆ ಬೆಳೆ ಆರಾಮಾಗಿ ಬೆಳಿಬೋದು. ಫಸ್ಟ್ ಬಂಡವಾಳ ಹಾಕೋದಷ್ಟೇ ಸ್ವಲ್ಪ. ಹೌದು, ನಾನು ಇಲ್ಲಿ ನೋಡ್ತಾ ಇದ್ದೀನಿ ತುಂಬಾ ನಿಮಗೆ ಒಂದು ಡ್ರೈ ಅಂದ್ರೆ ಎಲೆಗಳು ಕೆಳಗಡೆ ಬಿದ್ದಿದೆ. ನೀವು ಹೇಳಿದ್ರಿ ಅವಾಗ ತರಗೆ ಎಲ್ಲ ಅದನ್ನ ನೀವು ಮಳೆಗಾಲದಲ್ಲಿ ಗೊಬ್ಬರವಾಗಿ ಮತ್ತೆ ನೀವು ಮರಕ್ಕೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಅದನ್ನ ಬಿಟ್ಬಿಟ್ಟು ಯಾವುದೇ ಹಂತದಲ್ಲಿ ಇದನ್ನ ಕರಗಿಸ್ಬೇಕು ಅಂತ ಹೇಳಿ ಡಿಕಂಪೋಸರು ಅಥವಾ ಪೌಡರು ಇಂಥದ್ದೇನಾರು ಏನು ಹಾಕಲ್ಲ. ನಾವು ಸೋನೆ ಮಳೆ ಹಿಡಿದಾಗ ಗುಡ್ಡೆ ಮಾಡ್ತೀವಿ. ಗುಡ್ಡೆ ಆದಾಗ ಎಣ್ಣೆ ತರ ಗುಡ್ಡೆ ಮಾಡ್ತೀವಿ. ಗುಡ್ಡೆ ಮಾಡಿ 1 ತಿಂಗಳ ನಂತರ ಈಗ ಪಟ್ಟದಂಗೆ ಮಾಡ್ಕೊ ಬಂದಿದ್ದು ಮಧ್ಯಕ್ಕೆ ಸೋನೆ ಮಳೆ ಬಂದಾಗ ತೆಗೆದು ಗಿರಿಗೆ ಬಡ್ಡೆಗೆ ಹಾಕ್ತೀವಿ. ಅದು ಕರಗಿ ಮಣ್ಣಾಗತ್ತೆ, ಅದೇ ಬಡ್ಡೆಗೆ ಹಾಕ್ತೀವಿ. ಈ G9ಗಳು ನೀವಿಲ್ಲ ಅಲ್ಲಿ ನಾನು ನೋಡಿದೆ. ನಿಮ್ಮ ಒಂದು ಸಾಧಾರಣ ಇಳುವರಿ ಎಷ್ಟಿದೆ? ಇಳುವರಿ ನಮ್ದು 12 kg ಇಂದ ಹಿಡಿದು 40 kg ವರೆಗಿದೆ. 40 ಒಂದೇ ತರ ಬರಲ್ಲ. ಓಕೆ. 70 kg 80 kg ಬೆಳೆದು ಅಂತದ್ದು ಏನೂ ಇಲ್ಲ. ಅದು ಯಾವುದೋ ಒಂದು ಗೊನೆ ಬರುತ್ತೆ. ನಮ್ದು 12 kg ಇಂದ 40 kg ವರೆಗೆ ಬಂದಿದೆ. ಗೊನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಳು ಮೆಣಸುಗಳನ್ನ ನಾನು ನೋಡ್ತಾ ಇದ್ದೀನಿ ಸರ್. ಇದೇ ಸ್ವಲ್ಪ ಬಾಡಿದೆ, ಹೋಗಿದೆ ಬಹುಶಃ. ಮಳೆಗೆ ಹೋಗಿರೋದು. ಮಳೆ ಹೆಚ್ಚಾಗಿ ಹೋಗಿದ್ದ? ಅಲ್ಲಿ ಚೆನ್ನಾಗಿ ಮಳೆ ಹೆಚ್ಚಾಗಿ, ಮಳೆ ಜಾಸ್ತಿಯಾಗಿ ನೀರು ಕುಡಿದ್ಬಿಟ್ಟು ವಾಟ ಇರಬೇಕು ಇದಕ್ಕೆ. ತೋರಿಸ್ತೀನಿ, ಒಳ್ಳೆ ಬಳ್ಳಿ ಇದೆ, ಬನ್ನಿ ತೋರಿಸ್ತೀನಿ. ಇದು ಬಾಳೆ ನಿಮಗೆ ತೋರಿಸ್ತೀನಿ. ಬಾಳೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಂಬೆ ಕೂಡ ಇದೆ. ನಿಂಬೆ ಯಾವ್ದಿದು? ನಿಂಬೆ ಇದು ಎಂತದಪ್ಪ, ಅದು ಕಾಡ್ಜು ಅಲ್ಲ ಸರ್, ಇದು ಎಂತದದು ಬಾಲಾಜಿ. ಬಾಲಾಜಿ ಸರ್, ಕರೆಕ್ಟ್. ತುಂಬಾ ಚೆನ್ನಾಗಿ ಬಂತು. ಓಕೆ. ಅದು ಒಂದು ಕೊಂಡು ಹುಳ ಹೊಡಿಯತ್ತೆ. ಆ ಹುಳ ಹೊಡೆದು ಎಲ್ಲ ಹೋಯ್ತು ಅಂದ್ರೆ ನಾವು ಅದು ಐಡಿಯಾ ನಮ್ಗೆ ಸಿಗ್ಲಿಲ್ಲ. ಇದು ನೆರಳಲ್ಲಿ ಬಾಳೆ ಬರಲ್ಲ ಅಂತ ಹೇಳ್ತಾರಲ್ಲ. ನಾನು ಈ ಹಂತದಲ್ಲಿ ನಾನು ನೋಡೋದು ಸರ್ ಏನು ಅಂತ ಹೇಳಿದ್ರೆ, ಇಲ್ಲೊಂಥರ ಹೈ ಡೆನ್ಸಿಟಿ ಆಗಿದೆ. ಅಂದ್ರೆ ವಿಪರೀತವಾದಂತಹ ಒಂದು ಕಾಡು ಬಂದಿದೆ. ಬಟ್ ನನಗೆ ಇದ್ರದ್ದು ಮಹತ್ವ ಹೇಗೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಹೈ ಡೆನ್ಸಿಟಿ ಆದಾಗ ಇಳುವರಿ ಏನಾಗುತ್ತೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಬಾಳೆ. ಬನ್ನಿ. ಯಾಕಂತ ಹೇಳಿದ್ರೆ ಹೌದು, 1, 2, 3 ಗಿಡದಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಅವರೇಜ್ ಅಂತ ತಗೊಂಡಾಗ ನಮಗದು ಕಮ್ಮಿ ಅಂತ ಅನ್ಸಲ್ವಾ? ಏನು ಅನ್ಸಲ್ಲ ಸರ್. ಪುಕ್ಷಾಟೆ ಜಾಗದಲ್ಲಿ ಬೆಳೀತಾರೆ ನಾವು. ಇದು ವೇಸ್ಟ್ ಜಾಗ ನಮ್ಗೆ. ಓಕೆ. ಅದರಲ್ಲಿ ಬೆಳೆದಿರೋಂಥದ್ದು. ಇದು G9 ಅಲ್ವಾ? G9 ಇದು ಬಂದಿದೆ ಗೊನೆ. ಇದು ಇನ್ನೆಷ್ಟು 1-1.5 ತಿಂಗಳಲ್ಲಿ ರೆಡಿ ಆಗುತ್ತೆ? ರೆಡಿ ಆಗುತ್ತೆ ಸರ್. ನೋಡಿ ಇಲ್ಲೆಲ್ಲ ನೆರಳು ಬರಲ್ಲ ಅಂತಾರಲ್ಲ, ನೆರಳು ಬಂದಿದೆ.
ಓಕೆ. ಇದಕ್ಕೆ ಈ ಹಂತದಲ್ಲಿ ಜೀವಾಮೃತ ಅಥವಾ ಏನು ಹಾಕಿಲ್ಲ ಸರ್ ನಾವು, ಏನೂ ಗೊಬ್ಬರ ಇಲ್ಲ? ಏನು ಹಾಕಿಲ್ಲ. ಗೊಬ್ಬರ ಅಲ್ಲ, ಜೀವಾಮೃತ ಗೊಬ್ಬರ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಏನು ಉಳಿಕೆ ಇದೆ ಅದನ್ನೇ ನೀವು ಗೊಬ್ಬರವಾಗಿ ಇಲ್ಲಿ ಉಪಯೋಗಿಸ್ತಾ ಇದೀವಿ. ಈಗ ಇದು ಸೌತೆಕಾಯಿ ಹಾಕ್ಬೇಕಂತ ಐಡಿಯಾ ಮಾಡಿದೀನಿ. ಸೌತೆಕಾಯಿ ಬೀಜ ಕೊಟ್ಟು ಬಂದಿದ್ದೀನಿ. ಸೌತೆಕಾಯಿ ಅಂದ್ರೆ ಯಾವ್ದು? ಮಂಗಳೂರು ಸೌತೆ ಅಲ್ಲ ಸರ್, ತಿನ್ನೋ ಸೌತೆ, ಕೊಕ್ಕಂಬರ್ ಸೌತೆ. ಅದು ಕೊಟ್ಟು ಬಂದೀನಿ ಒಂದು 3-3.5 ಸಾವಿರ. ಅದು ಇದು ಗುಣಿಗೆ ಹಾಕ್ತೀನಿ. ಈ ಇದ್ರಲ್ಲಿ ಇಲ್ಲೆಂತ ಮೊದಲು ಮೆಣಸು ಹಾಕಿದ್ರಾ? ಮೆಣಸಿನ್ಕಾಯಿ ಕೊಯ್ದಾಯ್ತು. ಅದು ಇಲ್ಲಿ ಬಡ್ಡೆಗೆಲ್ಲ ಅಲ್ಲಿ ಮೇಲೆಲ್ಲ ಜಾಗ ತೋರಿಸ್ತೀವಿ. ಅದು ಗುಣಿ ಮಾಡಿ ಅದಕ್ಕೆ ಕೂರಿಸ್ತೀವಿ. ಅಂದ್ರೆ ಅಲ್ಪಕಾಲಿಕ ಬೆಳೆಯಾಗಿ. ಓಕೆ. ಈ ಬೇಸಿಗೆಯಲ್ಲಿ ನೆರಳು ಚೆನ್ನಾಗಿ ಬರ್ತದೆ. ಅದಕ್ಕೆ ನೀರು ಈ ಡ್ರಿಪ್ ಇರಿಗೇಟ್ ಮಾಡ್ತೀರಾ? ಅಂದ್ರೆ ನೀವು ನಾರ್ಮಲಿ ನೀವು ಈ ಡ್ರಿಪ್ ಇರಿಗೇಷನ್ ಏನಿದೆ ಅದೇ ನೀರು ಅದಕ್ಕೆ ಮಾಡಲ್ಲ. ಡ್ರಿಪ್ ಇದೆಯಲ್ಲ, ಇದೇ ನೀರು ಬೀಳುತ್ತೆ ಅದಕ್ಕೆ. ಅದೇ ನೀರು ಬೀಳುತ್ತೆ. ಇದು ಸರ್ ಒಂದ್ ಮರ ಹೋದ ವರ್ಷ ಒಳ್ಳೆ ಬೆಳೆ ಇತ್ತು, 2 ಕ್ವಿಂಟಾಲ್ ಬಿಟ್ಟಿತ್ತು. ಯಾವುದು? ಅವಕಾಡೋನಾ? ಅವಕಾಡೋ. ಭಾಳ ಬೆಳೆ ಇತ್ತು ಇದರಲ್ಲಿ. ವರ್ಷ ಬೆಳೆ ಇಲ್ಲ. ನಿಮಗೊಂದು ಮಾರ್ಕೆಟಲ್ಲಿ ಒಂದು ಅಂದಾಜು ಎಷ್ಟು ರೇಟ್ ಸಿಗುತ್ತೆ ಈ ಅವಕಾಡೋಗೆ ನಿಮ್ಮಲ್ಲಿ? 50 ರೂಪಾಯಿಂದ 250 ರೂಪಾಯಿಗೂ ಸಿಗುತ್ತೆ. 50ರಿಂದ 250 ರೂಪಾಯಿ ಸಿಗುತ್ತೆ. ಸ್ಟಾರ್ಟಿಂಗ್ ಬರಬೇಕು, ರೈಟ್ ಸಿಗ್ಬೇಕಾದ್ರೆ ಎಂಡಿಂಗ್ ಬರಬೇಕು. ನಿಮ್ಮಲ್ಲಿ ಎಷ್ಟು ಒಂದು 100 ಮರ ಇತ್ತು ಅಂತ ಹೇಳಿದ್ರಿ. ಈಗ ಎಷ್ಟಿದೆ? ಈಗ 50-40 ಇದೆ ಅಷ್ಟೇ. ಈಗ ಹೋಗಿದೆ 50-60. ಅಂದ್ರೆ ಏನಾಗಿದ್ದದು? ನೀರು ಮಳೆ ಜಾಸ್ತಿ ಆಯ್ತು, ನೀರು ಬಸಿಲಿಲ್ಲ. ಕೆಳಗಡೆ ಕೆರೆ ಪಕ್ಕದಲ್ಲಿ ಇದೆಯಲ್ಲ, ಜಾಸ್ತಿ ನೀರಿದ್ರೆ ಬರಲ್ಲ ಅದು. ಅಂದ್ರೆ ನೀರು ಜಾಸ್ತಿ ಆಗಿ, ಅಂದ್ರೆ ನೀರ್ ನಿತ್ತು ನೀರ್ ಜಾಸ್ತಿ ಆಗಿ ನೀರು ಕುಡಿದು ಭೂಮಿ ಮಳೆ ಜಾಸ್ತಿ ಇರುತ್ತೆ 1 ತಿಂಗಳು. ಹೌದು. ಅದು ಬೇರೆ, ಅದು ನಿಂಬೆಕ್ಕಿಂತ ಜಾಸ್ತಿ ಬೇರೆ ಇರ್ತದೆ ಅದರಲ್ಲಿ. ಹೌದು. 1000 ಬೇರು ಒಂದು ಗಿಡದಲ್ಲೇ. ಆ ಸಣ್ಣ ಬೇರು ಅದು ಸತ್ತೋದಾಗ ಇದು ಹೋಗುತ್ತೆ, ಮರ ಹೋಗುತ್ತೆ, ಒಣಗೋಗುತ್ತೆ. ಒಂಥರ ಜೌಗು ಪ್ರದೇಶ ಆದಂಗ. ಅಂದ್ರೆ ನೀವು ಇದೇ ವರ್ಷದಲ್ಲಿ ನೀವು 50 ಮರ ಕಳ್ಕೊಂಡಿದ್ವಿ. ಎಷ್ಟು? ಒಂದು 7-8 ವರ್ಷದ? 8 ವರ್ಷದ್ದು. 8 ವರ್ಷ. ಆಲ್ಮೋಸ್ಟ್ ಫಸಲು ಬರ್ತಿರೋಂಥದ್ದು. ಫಸಲು 3 ವರ್ಷ ಆಯ್ತು ಶುರು ಆಗ್ಯದ್ದು. ಈ ವರ್ಷ ಒಳ್ಳೆ ಫಸಲು ಬರೋದು. 7-8 ಲಕ್ಷ ರೂಪಾಯಿ ಸಿಕ್ಕೋದು ಈ ವರ್ಷ. ಎಲ್ಲ ಒಂದೇ ಸರಿ ಇದಾಯ್ತು, ಒಂದೇ ಸರಿ ಹೋಯ್ತು. ನಿಂಬೆನೂ ಒಂದೇ ಸರಿ ಹೋಯ್ತು ನೋಡಿ. ಇದು ಅದೇ ವಾಟರ್ ಲ್ಯಾಗ್ ಆಗಿ. ಇದು ವಾಟರ್ ಅದಲ್ಲ, ಇದು ಹುಳ ಹೊಡಿದೀವಿ ನೋಡಿ ಸರ್. ಇಲ್ಲಿ ಪೌಡ್ರ್ ಇದಿರ್ತದೆ, ಪೌಡ್ರು. ಇಲ್ಲಿ ಪೌಡ್ರ್ ಇದೆ ನೋಡಿ, ಇಲ್ಲಿ ಪೌಡ್ರ್ ಇದೆ. ಸ್ಟೆಮ್ ಬೋರರು. ಇದೇನೈತೆ ಇದು ಪೌಡ್ರ್ ಬೀಳತ್ತಲ್ಲ, ಇದು ನಮಗೆ ಗೊತ್ತಾಗ್ಲಿಲ್ಲ ಫಸ್ಟು. ಸ್ಟೆಮ್ ಬೋರರು. ಪೌಡ್ರ್ ಉಳಿದಾಗ ಏನು ಮಾಡಬೇಕು, ಒಂದೇ ಗಿಡ ಬಂದಾಗ ಇಲ್ಲ ಗಿಡಕ್ಕೆ ಕೊಂಬೆ ತೆಗೆದು ಹಾಕಬೇಕು. ಕೊಂಬೆ ತೆಗೆದಾಗ ದೂರ ಹೆಸ್ರೆ ತೊಂದರೆ ಇಲ್ಲ. ಎಂಸಿಲ್ ತಗೊಬಿಟ್ಟು ಅದಕ್ಕೆ ಹಚ್ಬಿಟ್ರೆ 15-20 ಮೊಟ್ಟೆ ಇಕ್ಕತ್ತದ್ರ ಒಳಗಡೆ ಕೊಂಬೆಲಿ. ಅದ್ರ ಅಲ್ಲೇ ಸತ್ತೋಗ್ಬಿಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲೇ ಸತ್ತೋಗುತ್ತೆ. ಹುಳ ಇರುತ್ತೆ, ಒಂದು ಕೊಂಡು ಹುಳ ಅಂತಾರೆ ಕನ್ನಡದಲ್ಲಿ ನಮ್ಮ ಕಡೆ. ಆ ಹುಳ ಒಳಗಡೆ ನುಗ್ಗಿದಾಗ ಏನಾಗುತ್ತೆ, 15-20 ಮೊಟ್ಟೆ ಇಕ್ಕತ್ತೆ. ನಾವು ಏನು ಮಾಡ್ಬೇಕು ಗೊತ್ತಿಲ್ಲ ನಮಗೆ. ಫಸ್ಟ್ ಟೈಮ್ ಗೊತ್ತಿದ್ರೆ ತೆಗ್ದು ಹಾಕವು. ಲಾಸ್ಟಿಗೆ ಗೊತ್ತಾಯ್ತು, ಪ್ರಯೋಜನ ಆಗಲಿಲ್ಲ. ಅಷ್ಟೊತ್ತಿಗೆ ಹಪ್ಕೊಬಿಟ್ಟಿತ್ತು. ಒಳಗಡೆ ಮೊಟ್ಟೆ ಇಕ್ಕತ್ತೆ, ಅದು 15-20 ಮರಿ ಆಗುತ್ತೆ. ಮುಂದೆ ವರ್ಷಕ್ಕೆ ಅದು 15-20 ಬೇರೆದು ಹತ್ತುತ್ತೆ ಪ್ರತಿಯೊಂದು. ಯಾವ್ದಾದಕ್ಕೆ ಬಿಡಲ್ಲ, ಕಿತ್ಲೆ ಇದ್ರು ಬಿಡಲ್ಲ. ಇದು ಚಕುತ್ರೆ ಹಣ್ಣು, ಚಕೋತ ಇದ್ರು ಬಿಡಲ್ಲ, ಕಾಫಿ ಇದ್ರು ಬಿಡಲ್ಲ. ಕಾಫಿಗೆ ಅದು ಬೇರೆ, ಇದು ಬೇರೆ. ನಿಂಬೆ ಹಣ್ಣು, ಚಕುತ್ರೆ ಹಣ್ಣು, ಮೋಸಂಬೆ, ಈ ಜಾತಿದು ಏನಿದೆ ಅದಕ್ಕೆ ಬಿಡಲ್ಲ ಇವು. ಎಲ್ಲ ತೆಗೆದಾಕತ್ತಿದ್ವಿ. ಸೊ ಅದಕ್ಕೋಸ್ಕರ ನೀವು ಎಂಸಿಲ್ ಹಾಕಿದ್ರಿ? ಎಂಸಿಲ್ ಹಾಕಿದೆ. ಒಂದ್ ಗಿಡ ಉಳಿಸಿದ್ದೀನಿ, ಸೆಂಟ್ರಲ್ ರೋಡಲ್ಲಿ ಹಾಕಿದ್ದೀನಿ. ಈಗ ಅದು ಹೇಗೆ? ಅದು ನಿಮ್ ಜುಗಾಡೋದು ಎಂಸಿಲ್ ಹಾಕ್ಬೇಕು ಅನ್ನೋದು? ಎಂಸಿಲ್ ಸುಮ್ಮನೆ ನೋಡಿದೆ, ಲಾಕ್ ಮಾಡಿ ನೋಡೋಣ ಅಂತ ಹೇಳಿ. ಅದು ಉಳಿಯಿತು ಗಿಡ. ಅಂದ್ರೆ ನಿಮ್ಮ ಒಂದು ಅನುಭವದ ಪ್ರಕಾರ ಲಾಕ್ ಮಾಡಿ ನೋಡಿದ್ರೆ ಆ ಗಿಡ ಉಳ್ಕೊಬಿಡ್ತು. ಅಂದ್ರೆ ಅಟ್ಯಾಕ್ ಆಗಿದ್ ಗಿಡ ಉಳಿತಾ ಅಥವಾ ಅಟ್ಯಾಕ್ ಆಗಿದ್ದು ಉಳಿತು? ಅಟ್ಯಾಕ್ ಆಗಿದ್ದೇ ಉಳಿತು. ಓಕೆ. ರೈತರಿಗೆ ಇದು ಒಂದು ಮಾಹಿತಿ. ಈಗ ಮಾಡಬಹುದು ಅಂತೇಳಿ. ಮಾಡಬಹುದು ಅಲ್ವಾ? ಒಂದು ಬಿತ್ತ ತಕ್ಷಣ ಮಾಡ್ಬೇಕದು. ಬಿದ್ದ ತಕ್ಷಣ ಮಾಡ್ಬೇಕು. ಪೌಡರ್ ಉದುರತ್ತಲ್ಲ, ಆಗ ಮಾಡ್ಬೋದು. ನಿಂಬೆಹಣ್ಣು ಒಳ್ಳೆ ಬೆಳೆ, ಬೇಕಾದಷ್ಟು ದುಡ್ಡಾಗತ್ತೆ. ನಮ್ಗೆ ಹಾಕಿ 10 ವರ್ಷ ಆಯ್ತು, 8 ವರ್ಷ ಬೆಳೆ ಸಿಕ್ಕಿದೆ. 8 ವರ್ಷದಲ್ಲಿ 1 ಎಕರೆಯಲ್ಲಿ ಹೆಚ್ಚು ಕಡಿಮೆ 20 ಲಕ್ಷದ ಮೇಲೆ ಆದಾಯ ಆಗಿದೆ ನಿಂಬೆಹಣ್ಣಿಲ್ಲ. ಸೊ ಈಗ ನಿಮ್ಮಲ್ಲಿ ಎಷ್ಟು ನಿಂಬೆಹಣ್ಣು ಇದೆ? ಒಂದು 250 ಹಾಕಿದ್ದು. 250 ಹಾಕಿ ಎಲ್ಲ ಹೋಯ್ತು. ಈಗ ಒಂದು 20-30 ಉಳಿದಿದೆ ಅಷ್ಟೇ. 20-30 ಉಳಿದಿದೆ, ಎಲ್ಲ ಹೋಯ್ತು. ಮಾವಿನ ಮರಕ್ಕೆ ಮೆಣಸು ಹಬ್ಸಿದ್ವಿ, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಮಾವಿನ ಮರದಲ್ಲಿ ಮೆಣಸು ಮೆಣಸು ಇದರಲ್ಲಿ ಎಷ್ಟು ಅಂದ್ರೆ ಒಂದು ಅಂದಾಜು ಎಷ್ಟು ಗಿಡಗಳು ಈಗ ಉಳ್ಕೊಂಡಿದ್ದೇವೆ ನಿಮ್ಮಲ್ಲಿ? ನಮ್ ಜಾಸ್ತಿ ಉಳಿದಿಲ್ಲ, ಮಳೆಗೆಲ್ಲ ಹೋಗಿ ಒಂದು 30 ಉಳ್ಕೊಂಡಿದೆ. ಒಂದು 50 ಕೆಜಿ ಸಿಗತ್ತೆ. ಪಣಿಯೂರು? ಪಣಿಯೂರು ತಳಿನಾ ಅಥವಾ ಲೋಕಲ್? ಲೋಕಲ್. ಅಲ್ಲಿ ಇದರಲ್ಲೂ ಬರುತ್ತೆ. ಎಷ್ಟು ಸಿಗ್ಬೋದು ಸರ್ ಇರೋದನ್ನ ಡ್ರೈ ನೀವು ಅಂದಾಜು ಹಾಕಿದ್ದೀರಾ? ಡ್ರೈ ಹೋದ ವರ್ಷದ್ದು 50 ಕೆಜಿ ಸಿಕ್ಕಿತ್ತು. ಈ ವರ್ಷ ಹೋದ ವರ್ಷ ಎಲ್ಲ ಟೋಟಲ್ ಆಗಿ 50 ಕೆಜಿ ಸಿಕ್ಕಿತ್ತು. ಈಗ ಮೊನ್ನೆ 660 ಕೊಟ್ಟೆ, 700 ಆಗಿದೆ ಅಂತೆ. ಸೊ ಟೋಟಲಿ ಇಲ್ಲಿರುವಂಥದ್ದು ಎಲ್ಲ ಬೆಳೆಗಳು ಕೂಡ
ಒಂದು ನೀವು ನೀರು ಬಿಟ್ರೆ ಬಹುಶಃ ನಿಮಗೆ ಈ ಮುಚ್ಚಿಗೆ ಏನಿದೆ ಆ ಮುಚ್ಚಿಗೆ ಮೇಲ್ಗಡೆನೆ ಬೆಳ್ಕೊಂಡು ಬಂದಿದೆ. ಬೇರೆ ಇನ್ ಯಾವುದೇ ಜೀವಾಮೃತ ಆಗ್ಲಿ ಏನು ಹಾಕಿಲ್ಲ, ಅಥವಾ ಬೀಜಾಮೃತ ಆಗ್ಲಿ ಅಥವಾ ಬೇರೆ ಇನ್ನೇನೇ ಆಗ್ಲಿ ಏನೂ ಇಲ್ಲ. ಇಲ್ಲ ಇಲ್ಲ, ಬರೀ ಮುಚ್ಚಿಗೆ ಮೇಲೆ ಅಷ್ಟೇ. ಹಸು ಗೊಬ್ಬರ, ಕೋಳಿ ಗೊಬ್ಬರ ಗೊಬ್ಬರ ಹಾಕ್ತಿವಿ, ಈಗ ಹಾಕಿಲ್ಲ. ಈಗ ಸೌತೆ ಹಾಕ್ಬೇಕಾದ್ರೆ ಹಾಕ್ತಿವಿ. ಅಂದ್ರೆ ಅದನ್ನ ಹಾಕ್ತೀರಾ? ಹಸು ಗೊಬ್ಬರ ಹೇಗೆ ಹಾಕ್ತಿದ್ದೀರಾ ಅದನ್ನ? ಅದು ಹುಡಿ ಮಾಡಿಸೋದು ಇಷ್ಟಿಷ್ಟು ಹಾಕ್ತಿವಿ. ಅಂದ್ರೆ ಇಷ್ಟಿಷ್ಟು ಹಾಕ್ತಿವಿ. ನೀವು ಡೈರೆಕ್ಟ್ ಆಗಿ ಟ್ಯಾಕ್ಟ್ರಿಂದ ತಂದು ಅದನ್ನ ಮತ್ತೆ ಬೇರೆ ಇನ್ನೇನು ಮಾಡೋದಿಲ್ಲ, ತಂದು ಅದಕ್ಕೆ ಹುಡಿ ಮಾಡ್ಕೊಂಡ್ಬಿಡ್ತೀವಿ. ಹುಡಿ ಮಾಡ್ತೀರಾ? ಹುಡಿ ಮಾಡ್ಕೊಂಡು ಮಗರಿಲಿ ತಗೊಂಡು ಗಿಡಕ್ಕೆ ಗುಣಿ ಇರ್ತಲ್ಲ ಗಿಡಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಸೌತೆಕಾಯಿ ಹಾಕ್ತಿವಿ. ಸೌತೆಕಾಯಿ ಹಾಕ್ತೀರಾ? ಈ ಮಾವಿನ ಗಿಡಗಳಿಗೆ ಅಂತ ಫೆಸಿಲಿಟೀಸ್ ಏನು ಇವತ್ತರೆಗೆ ಹಾಕೇ ಇಲ್ಲ. ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಆಗ ಹಾಕಿದ್ದು 16 ವರ್ಷದಿಂದ. ಈ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಅದು ಯಾವುದು ಇಲ್ಲಿ ತನಕ ಇಲ್ಲ ಇಲ್ಲ. ಕುರಿ ಹೋದ ವರ್ಷ ಸ್ವಲ್ಪ ಇದಕ್ಕೆ ಹಾಕಿದ್ದು, ಬಾಳೆಗೆ. ಕುರಿ ಗೊಬ್ಬರ ಬರ್ತಲ್ಲ ಪ್ಯಾಕೆಟ್ 130 ರೂಪಾಯಿ ಅಂತ, 135 ತೊಗೊಂಡಿದ್ದು, 150 ಪ್ಯಾಕೆಟ್. ಅದಕ್ಕೆಲ್ಲ ಹಾಕಬಹುದು, ಕುರಿ ಗೊಬ್ಬರ ಮಾತ್ರ. ಈ ಹಂತದಲ್ಲಿ ನಾನು ನಿಮಗೆ ಕೇಳುವಂಥದ್ದು, ಈ ಮಾವಿನ ಮರ ಮಾವಿಂದು ಇದೆಲ್ಲ ನೋಡಿಕೊಂಡು ಏನು ಅಂತ ಹೇಳಿದ್ರೆ, ನೀವು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀರಾ, ಎಲ್ಲದನ್ನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀರಾ. ಈ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಿಮಗೊಂದು ಆಸಕ್ತಿ ಬಂದಿದ್ದು ಹೇಗೆ, ಯಾಕೆ ಬಂದಿದ್ದು? ಹೇಗೆ ಅಂದ್ರೆ ಹಾಸನದಲ್ಲಿ ಆರ್ಗ್ಯಾನಿಕ್ ಸಂತೆ ಆಗತ್ತೆ, ಒಂದು ಆರ್ಗ್ಯಾನಿಕ್ ಸಂತೆ ಆಗುತ್ತೆ ಸ್ಟೇಡಿಯಂ ಗೇಟಲ್ಲಿ. ಅದು ನಮ್ಮ ಸ್ನೇಹಿತರು ಒಬ್ಬರು ರವಿಕುಮಾರ್ ಅಂತ ಹೇಳಿದರು, ಆರ್ಗ್ಯಾನಿಕಲ್ ಸಂತೆ ನಡೆಯುತ್ತೆ, ನಾನು ಹಾಕ್ತಾ ಇದ್ದೀನಿ, ಬರ್ರಿ ಹಾಕ್ರಿ ನೀವು ಅಂತ. ಆಗ ಭಾನುವಾರ ಒಂದು ದಿವಸ ತೊಗೊಂಡೋಗಿ ವ್ಯಾಪಾರ ಮಾಡ್ತೀವಿ ನಾವು ಅಲ್ಲಿ. ಅಲ್ಲಲ್ಲ, ನಾನು ಕೇಳ್ತಿರೋದು, ನೀವು ವ್ಯಾಪಾರ ಮಾಡೋದು ಇದು ಎರಡನೇ ಪಾರ್ಟ್. ನೀವು ಬೆಳಿಬೇಕು, ಹೀಗೆ ಬೆಳಿಬೇಕು ಅನ್ನೋದು, ಈಗ ಕೆಮಿಕಲ್ ಆಗದೇನೆ ನೀವು ಬೆಳಿಬೇಕು ಅನ್ನೋದೊಂದು ಮನಸ್ಥಿತಿ ಬರ್ಬೇಕಲ್ಲ, ಅದು ಬಂದಿದ್ದು ಹೇಗೆ ಅಂತ. ಅದು ಎಲ್ಲ ಹೇಳಿದಾರೆ, ಜಮೀನು ಹಾಳಾಗತ್ತೆ, ಸುಮ್ಮನೆ ಕೆಮಿಕಲ್ ಹಾಕಿ ಔಷಧಿ ಹೊಡೆದು ಇದೇ ಹಾಕಿ ದನಿನ ಗೊಬ್ಬರ ಹಾಕಿ. ಕೃಷಿ ಇಲಾಖೆಯವರು ನಮ್ಗೆ 2 ಸರಿ ಪ್ರೈಸ್ ಕೊಟ್ಟರು. ಏನಂತ? ಬೆಸ್ಟ್ ಫಾರ್ಮರ್ ಅಂತ. ಬೆಸ್ಟ್ ಫಾರ್ಮರ್ ಅಂತ, ಬೆಸ್ಟ್ ಆರ್ಗ್ಯಾನಿಕ್ ಫಾರ್ಮರ್. ಅದರಿಂದ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಇದು ಮಾಡ್ಕೊಂಡು ಏನೂ ಎಲ್ಲ ಬಿಟ್ಟು ಅದ್ರಾಗೆ. ಅಂದ್ರೆ ನೀವು ಮೊದಲು ಮಾಡ್ತಿದ್ರಾ ಕೆಮಿಕಲ್ ಅಲ್ಲಿ ಯಾವಾಗ್ಲಾದ್ರು? ಕೆಮಿಕಲ್ ಇಲ್ಲ ಸರ್, ಜಾಸ್ತಿ ಇಲ್ಲ. ಬದನೆ ಹಾಕಿದಾಗ ಒಂಚೂರು ಹಾಕಿದ್ದು, ಜಾಸ್ತಿ ಬದನೆ ಹಾಕಿದ್ದು ಇಲ್ಲ. ಬೇಕಾದ್ರೆ ಜಾಸ್ತಿ ದುಡ್ಡು ಆಯ್ತು, ಉದ್ದ ಬದನೆ ಹಾಕಿದ್ದು ಆಗ ಹಾಕಿದ್ದು. ಆಮೇಲೆ ಇಲ್ಲ, ಹಾಕ್ತಾ ಇಲ್ಲ. ಅದಕ್ಕೆ ಬಾಳೆಗೂ ಸಹ ಹಾಕ್ತಾ ಇಲ್ಲ ಈಗ. ಈಗ ಗುಂಡಿ ಬಿಟ್ಟಿದ್ದೀವಲ್ಲ, ಅದಕ್ಕೆ ಗೊಬ್ಬರ ಹಾಕ್ತಿದ್ದೇನೆ, ಗೊಬ್ಬರ ತುಂಬ್ತೀವಿ ಅದಕ್ಕೆ ಸ್ವಲ್ಪ. ಈಗ ನೀವು ಒಂದ್ಸರಿ ಹಾಕಿ ಬಿಟ್ಟಿದ್ದು ಅಂತ ಹೇಳಿದ್ರಲ್ಲ, ಆ ಒಂದು ಇಳುವರಿಗೂ ಈಗ ನೀವು ಹಾಕದೇ ಇರುವಂಥ ಇಳುವರಿಗೂ, ಇಳುವರಿ ಲೆಕ್ಕದಲ್ಲಿ ಮತ್ತು ಭೂಮಿಯ ಆರೋಗ್ಯದ ಲೆಕ್ಕದಲ್ಲಿ ನೀವೇನು ಡಿಫ್ರೆನ್ಸ್ ಕಂಡಿದ್ದೀರಾ ಸರ್? ಅದು ಸೀಮೆ ಗೊಬ್ಬರ ಹಾಕೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದು ಸುಮ್ಮನೆ ಗಿಡ ಚೆನ್ನಾಗಿ ಹಸಿರು ಕಾಣಿಸುತ್ತೆ ಅಷ್ಟೇ. ಈ ಸೌತೆಕಾಯಿ, ಬದನೆಕಾಯಿ, ತರಕಾರಿಗಳಿಗೆ ಹಾಕಿದ್ರೆ ಲಾಭ ಆಗುತ್ತೆ, ಚೆನ್ನಾಗಿ ಫಸಲು ಕೊಡುತ್ತೆ. ಬಾಕಿ ಏನು ಪ್ರಯೋಜನ ಆಗಲ್ಲ, ಸುಮ್ಮನೆ ಅದು. ಸುಮ್ಮನೆ ಅಂತೀರಾ? ಭೂಮಿ ಏನನ್ನುತ್ತೆ? ಭೂಮಿಗೂ ಎಟ್ತಾನೆ ಅದು. ಎಲ್ಲರೂ ಹೇಳ್ತಾರೆ ಏಟೇ ಚೆನ್ನಾಗಲ್ಲ. ಅಲ್ಲ, ಒಬ್ಬ ರೈತರು ಭೂಮಿನ ಅರ್ಥ ಮಾಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನೀವು ಭೂಮಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನಮಗಿದು ಆರ್ಗ್ಯಾನಿಕ್ ಇದೆ ಸರಿ ಅನಿಸುತ್ತೆ. ಆರ್ಗ್ಯಾನಿಕ್ ಸರಿ ಅನ್ಸುತ್ತೆ. ಸರಿ ಅನ್ಸುತ್ತೆ. ನಮ್ಗೆ ಇದು ಬೆಳೆತ್ತಲ್ಲ ಬೇಕಾದಷ್ಟು ತರಗು. ಹೌದು, ತರಗೆ ನಿಮಗೆ ಗೊಬ್ಬರವಾಗಿ ಇಲ್ಲಿ ಮೇಂಟೈನ್ ಆಗುತ್ತೆ. ಅನ್ವರ್ ಸರ್, ನಾನು ಈ ಹಂತದಲ್ಲಿ ಕೇಳಬೇಕು, ಇಲ್ಲಿ ಬೇಲಿ ಬದಿಗೆ ನಿಮಗೆ ಗ್ಲೆನ್ ಸಿಡಿ ಹಾಕಿದ್ದೀರಾ, ಮತ್ತೆ ಅಡಿಕೆ ಕೂಡ ಇದೆ. ಅಡಿಕೆ ನಿಮಗೆ ನೋಡಿ ಇಲ್ಲಿ ತುಂಬಾ ಹತ್ರದಲ್ಲಿದೆ. ಅದ್ರದ್ದು ಒಂದು ಸ್ಪೆಸಿಫಿಕ್ ಕಾರಣ ಇದೆ, ಅಡಿಕೆನೆ ಹಿಂಗೆ ಹಾಕ್ಬೇಕು ಅನ್ನೋದು. ಮತ್ತೆ ಗ್ಲೆನ್ ಸಿಡಿಯ ಈಗ ನಾನು ನೋಡ್ದಂಗೆ ನೀವು ಹೇಳಲಿಲ್ಲ ಏನು ಅಂತಾರೆ, ನೀವು ಕಟ್ ಮಾಡ್ಬಿಟ್ಟು ಅದು ಏನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಇಲ್ಲೇ ಹಾಕಿದ್ದೀವಿ ಸರ್. ಓ, ಇಲ್ಲೇ ಹಾಕ್ತೀರಾ ಅದನ್ನ? ಅಲ್ಲೆಲ್ಲ ಉದ್ದಕ್ಕೆಲ್ಲ ಇದ್ರೆ ಅದೇ ಗೊಬ್ಬರ, ಅದಕ್ಕೆ ಅದೇ ಗೊಬ್ಬರ. ಅಂದ್ರೆ ಬರೀ ಇಲ್ಲಿ ಮಾತ್ರ ಹಾಕ್ತೀರಾ, ಇಡೀ ತೋಟಕ್ಕೆ ಹಾಕ್ತೀರಾ? ಈ ಒಳ್ಳೆ ಗಿಡಕ್ಕೆ, ಈ ಬರುವಂತ ಗಿಡಕ್ಕೆ ಹಾಕ್ತಿವಿ. ಬರುವಂತ ಗಿಡಕ್ಕೆ ಎಲ್ಲದಕ್ಕೂ ಹಾಕ್ತೀರಾ? ಅದು ನಿಜವಾಗ್ಲು ಅದರಿಂದ ಏನಾದ್ರು ಉಪಯೋಗ ಅದು ಗೊತ್ತಾ ನಿಮಗೆ? ಭಾರಿ ಒಳ್ಳೇದು ಗೊಬ್ಬರ ಆಗುತ್ತೆ. ಅದು ಗೊಬ್ಬರದ ಗಿಡ ಅಂತಾನೆ ಹೆಸರು ಅದ್ರದ್ದು ಅಂತ ಜನ ಹೇಳ್ತಾ ಅದಕ್ಕೆ ಹಾಕ್ತಾ ಇದೀವಿ. ಅದಕ್ಕೆ ಹಾಕ್ತಾ ಇದ್ದೀರಾ? ಅದ್ಭುತವಾದಂತ ಮಾತು. ಈ ಅಡಿಕೆ ಬಗ್ಗೆ ಕೇಳಬೇಕು. ಅಡಿಕೆನ ನಾನು ಅವಾಗ್ಲೂ ಅಲ್ಲಿ ನೋಡಿದೆ, ತುಂಬಾ ಹತ್ರ ಆಗಿತ್ತು ಸರ್. ನಮ್ಮ ಹಳ್ಳಿಯಲ್ಲಿ ಎಲ್ಲೋ ಬಿಸಾಕಿದ್ರು ಅದು ಅಡಿಕೆ ಗಿಡಗಳು. ಅದು 4 ಗಿಡ ತಂದು ನಮ್ಮ ಮನೆ ಮುಂದೆ 2 ಅಡಿಗೆ ಹಾಕಿ, ಅದ್ರಲ್ಲಿ ಪ್ರತಿ ವರ್ಷ 50 kg ಸಿಗ್ತಾ ಇದೆ. 4 ಗಿಡದಲ್ಲಿ ಒಂದು ಗಿಡ ಹೋಯ್ತು, ಆದ್ರೂ 50 kg ಸಿಗ್ತೀವಿ ವರ್ಷ. ಓಕೆ. ಅದು ಗೊಬ್ಬರ ಇಲ್ಲ, ನೀರಿಲ್ಲ ಅಂತ ಮನೆ ಮುಂದೆ ಇದೆ. ಅದು ನೋಡ್ಬಿಟ್ಟು ಅದು ಅನುಭವ ಹತ್ರಕ್ಕೆ ಹಾಕಿದೆ. ಆ ಒಂದು ಇದ್ರಲ್ಲಿ ನೀವು ಇಲ್ಲ ಹಾಕಿದ್ರೆ ಅಂದ್ರೆ ಹತ್ರ ಇರ್ಲಿ ಅಂತ ಹೇಳ್ಬೋದು. ಈಗ ನಿಮ್ಮ ಜಮೀನಲ್ಲಿ ಈಗ ಆಲ್ರೆಡಿ ಫಸಲು ಬಿಡ್ತಿರುವಂತ ಅಡಿಕೆಗಳು ಯಾವ ತರ ಇದಾವ? ಇಲ್ಲ ಇಲ್ಲ, ಈಗ 2 ವರ್ಷ ಆಯ್ತು ಇದೆಲ್ಲ. ಇವೆಲ್ಲ ಸಣ್ಣವೇ ಗಿಡಗಳು. ಮುಂದಿನ ದಿನಗಳಲ್ಲಿ ಇದ್ರ ಮೇಲ್ಗಡೆ ಫಸಲು ಹೆಂಗ್ ಬೀಳುತ್ತೆ ಅದನ್ನ ನೀವು ನೋಡ್ಕೊಬೇಕಾಗುತ್ತೆ. ಇದು ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತ ಬಾಳೆ. ಇದು ಇದು ಬರುತ್ತೆ, ಒಂದೊಂದು ದೊಡ್ಡದು ಬಂದಿದ್ ಬಿಡ್ತೀವಿ, ಬಾಕಿ ಕೂದ್ ಹಾಕ್ತಿವಿ. ಇದನ್ನ ಕಂದು ಬಿಟ್ಟಿರೋಂಥದ್ದು. ಇಲ್ಲಿ ಪೈಪ್ ತುಂಬಾ ಮೇಲಿದೆ, ಇದು ಯಾಕೆ ಹಿಂಗ್ ಬಿಟ್ಕೊಂಡಿರೋದು? ಹೆಂಗೆ? ಇದು ಉಳುಮೆ ಗಿಳುಮೆ ಮಾಡಲ್ವಲ್ಲ. ಉಳುಮೆ ಮಾಡಲ್ಲ.
ಹಾ ಹಾ ಉಳುಮೆ ಮಾಡಿ 10-12 ವರ್ಷದ ಮೇಲೆ ಆಯಿತು. ಹಾ ಹಾ ಗುದ್ದಲಿಲ್ಲೇ ಕೆಲಸ ಮಾಡ್ಕೊಳ್ತೀವಿ. ಎಷ್ಟು ವರ್ಷ ಅಂದ್ರೆ 10-12 ವರ್ಷದಿಂದ ನಿಮ್ಗೆ ಉಳುಮೆ ಇಲ್ಲ? ಇಲ್ಲ ಇಡೀ 3 ಎಕರೆ ಏರಿಯಾನ ಬರೀ ಗುದ್ದಲಿಲ್ಲ ಮಾಡ್ಕೊಳ್ತಿಲ್ಲ. ಗುದ್ದಲಿ ಮಾವಿನ ಮರ ಬೆಳೆದಿದೆ, ಹ್ಮ್ ಬಾಳೆ, ಅಡಿಕೆ, ಅದಕ್ಕೆಲ್ಲ ಬೇರೆ ಕಿತ್ತೋದ್ರೆ ಪ್ರಯೋಜನ ಆಗಲ್ಲ. ಅದು ಹ್ಮ್ ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತೆ. ಯಾಕಂದ್ರೆ ನನ್ನ ಮಾವಿನ ತೋಟಗಳಲ್ಲಿ ಸುಮಾರು ಕಡೆ ನೋಡಿದಾಗ ಎಲ್ಲರೂ ಟ್ರ್ಯಾಕ್ಟರ್ ಹಾಕೊಂಡು ಉಳಿತಾ ಇರ್ತಾರೆ. ಅವ್ರು ಇಲ್ಲಿ ಹೌದು ಹೈ ಡೆನ್ಸಿಟಿ ಇದೆ, ಉಳುಮೆ ಮಾಡೋದು ಕಷ್ಟ ಆಗ್ಬೋದು. ಬಟ್ ಗುದ್ಲಿಲ್ಲ ಎಲ್ಲದೂ ಮಾಡ್ತೀನಿ ಅಂತ ಹೇಳಿದಾಗ ನಿಮಗೆ ಅದು ವರ್ಕ್ ಲೋಡು ಜಾಸ್ತಿ. ಈಗಿನ ಕಾಲಘಟ್ಟದಲ್ಲಿ ನಿಮಗೆ ಲೇಬರ್ ಸಮಸ್ಯೆ ಕೂಡ ಇದೆ. ಇದನ್ನೆಲ್ಲ ನೋಡಿದಾಗ ನೀವು ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ? ಅದರಿಂದ ಒಳ್ಳೇದಾಗತ್ತೆ. ಇಲ್ಲ ಅವರು ಹಳ ಹೊಡ್ಕೋಬೇಕು. ಅವರು ಹಾ ಹಾ ಇದು ಉಳ್ಸಕ್ಕೆ ಹೋಗ್ಬಾರ್ದು ಅಲ್ವಾ? ಉಳ್ಸಕ್ಕೆ ಹೋದಾಗ ಸುಮ್ಮನೆ ಬೇರ್ ಕಟ್ಟಾಗತ್ತೆ. ನಿಮಗೆ ಇನ್ನೆರಡು ಹೈ ಡೆನ್ಸಿಟಿ ಆದಾಗ ನಿಮಗೆ ಈ ಕಳೆದೊಂದು ಸಮಸ್ಯೆ ಇಲ್ಲ ಅನ್ಸುತ್ತೆ ನಿಮ್ಮಲ್ಲಿ? ಕಳೆ ಇರುತ್ತೆ, ಕಿತ್ಕೊಳ್ತೀವಿ ನಾವು, ಹಾ ಹಾ ತಕ್ಕೊಳ್ತೀವಿ, ಬಿಡ್ತೀವಿ. ಬೆಳಗ್ಗೆ ಟೈಮ್ ಬಂದಾಗ ನಾನು ಹ್ಮ್ ಈಗೆಲ್ಲ ಕೀಳ್ತಾ ಇರ್ತೀನಿ. ಬಾಳೆ ಕಟಾವು ಆಗ್ತಾ ಇದೆ, ಬಾಳೆ ಕೊಡ್ತಾ ಇದೀವಿ. ಒಳ್ಳೆ ರೇಟ್ ಇದೆ ಈ ಸರಿ. 20-22 ರೂಪಾಯಿ ಹೋಲ್ಸೇಲಲ್ಲಿದೆ. ಇಷ್ಟು ರೇಟು ಸಿಕ್ಕಿತ್ತಿಲ್ಲ ಮೊದಲೇ ಇಲ್ಲ ನಮಗೆ. ಇಷ್ಟೆಲ್ಲ ರೇಟು ಸಿಕ್ಕಿತ್ತಿಲ್ಲ ಮೊದಲೇ ಇಲ್ಲ. 10 ರೂಪಾಯಿ 12 ರೂಪಾಯಿ ಅಷ್ಟೇ. ಈ ಸರಿ ಒಳ್ಳೆ ರೇಟ್ ಇದೆ. ನೀರಿನ ವ್ಯವಸ್ಥೆ ನಿಮ್ಮಲ್ಲಿ ಹೇಗಿದೆ? ಅದೇ ಡ್ರಿಪ್ಪು ಸರ್, 3 ಇಂಚ್ ನೀರಿದೆ. ಅಲ್ಲ ನೀವು ಬೋರಲ್ಲಿಂದಾನೆ ಕೊಡ್ತಾ ಇದ್ದೀರಾ? ಬೋರಿಂದ. ಯಾಕಂದ್ರೆ ಬಾಳೆ ನಿಮಗೆ ನೀರು ಕೇಳುತ್ತಲ್ಲ, ಆ ಹಂತದಲ್ಲಿ ನಾನು ಕೇಳಿದೆ. ಬಾಳೆಗೆ ನೀರಿನ ವ್ಯವಸ್ಥೆ ನಿಮಗೆ ಬೇಸಿಗೆಗಾಲದಲ್ಲೆಲ್ಲ ಹೇಗೆ? ಬೇಸಿಗೆಗಾಲದಲ್ಲಿ ನೀರು ಕೊಡ್ತಾ ಇದೀವಿ. ನೀರು ಕೊಡ್ತಾ ಇರ್ತೀರಾ? ಅದು ಎಷ್ಟು ದಿನಕ್ಕೊಂದ್ಸರಿ ಇಂಟರ್ವಲ್ ಹೇಗಿರುತ್ತೆ ಅದು? ಅದು 3-4 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ತೀವಿ. ಆ ಕಡೆಯಿಂದ ಈ ಕಡೆಗೆ 3-4 ದಿವಸಕ್ಕೆ ಆ ಒಂದ್ಸರಿ, ಕಡೆ ಒಂದು 3 ದಿವಸ ಓಡತ್ತೆ, ಮತ್ತೆ ಈ ಕಡೆಗೆ 3 ದಿವಸ ಚೇಂಜ್ 3 ದಿವಸಕ್ಕೊಂದ್ಸರಿ ಇದು ಮಾಡ್ತೀರಾ? ಹದ ಇದೆ ನೋಡಿ ಇದೆಲ್ಲ. ಹೌದು. ಇದು ಕಟ್ಟೆ ರೋಗ ಅಂತ ಬಾಳೆಯಲ್ಲಿ. ಇದು ಬಂದಾಗ ಎಲೆ ಹಿಂಗೆ ನಿಂತಿರುತ್ತೆ. ಇದು ಕಿತ್ಬಿಟ್ಟು ಬೇರೆ ಕಡೆ ದೂರ ಎಸಿಬೇಕು. ಕಟ್ಟೆ ರೋಗ? ಕಟ್ಟೆ ರೋಗ ಅಂತ ನಮ್ಮ ಕಡೆ ಹೇಳ್ತಾರೆ. ಅಂದ್ರೆ ಇದೀಗ ಕಂದೆ ಈ ರೀತಿ ಇರೋದ ಅಥವಾ ರೋಗ ಬಿದ್ದಿರೋದ್ರಿಂದ ಹೀಗಿರೋದ? ರೋಗ ಬಿದ್ದಿರೋದ್ರಿಂದ ಇರೋದು. ಬರುತ್ತೆ, ಬಹಳ ದೊಡ್ಡದಾಗತ್ತೆ, ಗೊನೆ ಹೊಡಲ್ಲ. ಗೊನೆ ಹೊಡಲ್ಲ. ಹಾ 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 ಹಾ. ಸೊ ಈಗ ನೆಕ್ಸ್ಟ್ ಹೇಗೆ ಇದನ್ನ ಹೀಗೆ ಕಿತ್ಬಿಟ್ಟು ಬೇರೆ ಕಡೆ ಎಸಿಬೇಕು ದೂರ. ಇದು ಹೊರಗಡೆ ಎಸೆಯೋದಷ್ಟೇ, ಬೇರೆ ಇನ್ಯಾವುದು ಆಪ್ಷನ್? ಬೇರೆ ಆಪ್ಷನ್ ಇಲ್ಲ. ಬೇರೆ ಕಿತ್ಬಿಟ್ಟು ಬೇರೆ ಹಾಕೋಬೇಕು ನಾವು. ಒಳ್ಳೆ ಕಂದು ಕಿತ್ತು. ಇಲ್ಲಿ ಮಧ್ಯದಲ್ಲಿ ಏಲಕ್ಕಿ ಕೂಡ ಕಾಣ್ತಾ ಇದೆ. ಏಲಕ್ಕಿ ಹಾಕಿದ್ವಿ. ಅದೆಷ್ಟು ಗಿಡ ಇದೆ? ಒಂದು 30 ಏನೋ ಇದೆ. 1-2 kg ಸಿಕ್ಕಿತ್ತು ಈ ವರ್ಷ ಅಷ್ಟೇನೆ. ಇಲ್ಲಿ ನಿಮಗೆ ಮಂಗಗಳಿಂದ ಕಾಟಗಳೆಲ್ಲ ಏನಿಲ್ಲ? ಇಲ್ಲ. ಬೇರೆ ಪ್ರಾಣಿಗಳಿಂದ ಯಾವುದು ಇಲ್ಲ? ಪ್ರಾಣಿಗಳು ಜನಗಳು ಏನೂ ಮುಟ್ಟಲ್ಲ ಇಲ್ಲಿ. ಹೌದಾ? ಓಕೆ. ಸ್ವಲ್ಪ ಎಲೆ ಸಣ್ಣವು ಬಂದಾಗ ನವಿಲ್ ತಿಂತವೆ. ಹಾ ಹಾ. ಎಲೆ ಆಮೇಲೆ ತಿನ್ನಕ್ಕಿಲ್ಲ. ಅಲ್ಲ, ಬೇರೆ ಬೆಳೆಗಳಿಗೂ ಕೂಡ ಈ ಹಣ್ಣುಗಳಿಗೆಲ್ಲ ಈ ಮಂಗಗಳದು ಇಲ್ಲ ಅಥವಾ ಕಂದುಗಳಿಗೆ ಈ ಬೇರೆ ಹಂದಿಗಳದು ಇಂಥದ್ದೆಲ್ಲ ಯಾವ ಇಲ್ಲ. ಇದು ಯಾವ ಇಲ್ಲ. ಈ ಆರ್ಗ್ಯಾನಿಕ್ ಸಂತೆ ಬಗ್ಗೆ ಹೇಳಿದ್ರಿ, ಒಳ್ಳೆ ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನೊಂದು ಹೇಗೆ ನೀವು ಮಾಡ್ಕೊಂಡಿದ್ದೀರಾ? ಅಂದ್ರೆ ನಿಮ್ಮ ಪ್ರಾಡಕ್ಟ್ಗಳಿಗೆ ಒಂದು ಸಂತೆನೋ ಮಾರ್ಕೆಟು ಹೇಗಿದೆ ನಿಮಗೆ? ಸಂತೆ ಹಾಸನದಲ್ಲಿ ಸ್ಟೇಡಿಯಂ ಎದುರುಗಡೆ ಸಂತೆ ಆಗುತ್ತೆ. ಒಂದು ಆರ್ಗ್ಯಾನಿಕ್ ಸಂತೆ ಅಂತ ಭಾನುವಾರ ದಿವಸ ಮಾತ್ರ. ಬೆಳಿಗ್ಗೆ 6 ಗಂಟೆಯಿಂದ 10-11 ಗಂಟೆವರೆಗೆ ಆಗುತ್ತೆ. ಓಕೆ. ಅಲ್ಲಿ ತೊಗೊಂಡೋಗಿ ಭಾನುವಾರ ವ್ಯಾಪಾರ ಮಾಡ್ಕೊಬತ್ತೀವಿ. ಅಂದ್ರೆ ಸಾವಯವವಾಗಿ ಬೆಳೆದಂಥದ್ದು ಮಾತ್ರ? ಅಲ್ಲಿ 10-12 ಜನಕ್ಕೆ ಅಂಗಡಿ ಜಾಗ ಕೊಟ್ಟಿದ್ದಾರೆ. ಬೇರೆಯವ್ರು ಹಾಕಂಗಿಲ್ಲ ಅಲ್ಲಿ. ನಮ್ಗೆ ಇದು ಕೊಟ್ಟಿದ್ದಾರೆ, ಕಾರ್ಡ್ ಕೊಟ್ಟಿದ್ದಾರೆ, ಹಾಕೋಬೇಕು. ಅವ್ರು ಟೇಬಲ್ ಕೂಡ ಕೊಡ್ತಾರೆ ನಮಗೆ. 60 ರೂಪಾಯಿ ತೊಗೊಳ್ತಾರೆ. ಒಂದು ಟೇಬಲ್ ಚೇರ್ ಕೊಡ್ತಾರೆ. ಅದ್ರ ಮೇಲೆ ವ್ಯಾಪಾರ ಮಾಡ್ಕೊಂಡು ನಾವು ಬರ್ತೀವಿ. ಓಕೆ. ಅಂದ್ರೆ ಈ ಹಾಸನ ಜಿಲ್ಲೆಯವರು ಎಲ್ಲಾ ಭಾಗದಿಂದ ಬರ್ತಾರ? ಬಟ್ ಹಾಸನ ಜಿಲ್ಲೆಯವರು ಎಲ್ಲಿ ಬೇಕಾದ್ರೂ ಬರ್ಬೋದು, ಬರ್ತಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಮಾಡ್ತಾರೆ. ಅಂದ್ರೆ ನಿಮ್ಮ ಪ್ರಾಡಕ್ಟ್ಗಳು ಸಾಧಾರಣವಾಗಿ ಮಾವು ಇಂಥದ್ದೆಲ್ಲದೂ ಇರುತ್ತೆ ಅಲ್ಲಿ. ಬದನೆ, ನೀವು ಅವಾಗಲೇ ತೋರಿಸ್ದಂಗೆ ನಿಂಬೆಹಣ್ಣು ಇಂಥದ್ದೆಲ್ಲದು ಅಲ್ಲಿ ಇರುತ್ತೆ. ಅಲ್ಲಿಂದ ನೀವು ಇದು ಮಾಡ್ತೀರಾ. ನಾನು ಈ ಹಂತದಲ್ಲಿ ಕೇಳಬೇಕು ಏನು ಅಂತ ಹೇಳಿದ್ರೆ, ಆ ಸಂತೆ ನಿಮಗೆ ನಾರ್ಮಲ್ ಸಂತೆಗಿಂತ ಎಷ್ಟು ವಿಭಿನ್ನವಾಗಿದೆ? ಮತ್ತೆ ಏನಾದ್ರು ಪ್ರೈಸ್ ಏನಾದ್ರು ಜಾಸ್ತಿ ಸಿಗುತ್ತಾ ನಿಮಗೆ ಅಂತ? ಪ್ರೈಸು ತಿಳಿದವರು ಜಾಸ್ತಿ ಕೊಟ್ಟು ತಗೊಳ್ತಾರೆ. ತಿಳಿದೇ ಇದ್ದವ್ರು ಚೌಕಾಸಿ. ಅದಕ್ಕೆ ಆರ್ಗ್ಯಾನಿಕ್ ಬೇಕು ಅಂತಾರಲ್ಲ, ಅವ್ರಿಗೆ ಗೊತ್ತಿರೋರು ಎಷ್ಟಾದ್ರೂ ತಗೊಳ್ತಾರೆ. ಮಾವು ಆಹಾರ ಅಂತ ನನ್ನ ಹತ್ರ ಮಾವು ತಗೊಂಡು ರೂಢಿ ಆಗ್ಬಿಟ್ಟಿದೆ. ಈಗ 150 ರೂಪಾಯಿ ಕೆಜಿನೂ ಎಲ್ಲ ತಗೊಳ್ತಾರೆ. ಗೊತ್ತಿದ್ರು ಅಲ್ಲ 50 ರೂಪಾಯಿ ಮಾಡ್ತಾರೆ, ಇದ್ಯಾಕೆ 150 ಮಾಡ್ತೀರ ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಹೇಳಿದ್ರೆ ಒಪ್ಪೋದಿಲ್ಲ. ಅವರು ಎಲ್ಲ ಅದೇ ಬಿಡಿ ಅಂತ ಹೋಗ್ತಾರೆ. ಎಲ್ಲ ಅದೇ ಬಿಡಿ ಅಂತ ಎಲ್ಲ ಅದೇ ಸುಮ್ಮನೆ ಹೇಳಿದ್ವಿ ಅಂತ ಹೋಗ್ತಾರೆ. ಗೊತ್ತಿರೋರು ಬಿಡಲ್ಲ. ಹೌದು. 5 kg 10 kg ಒಬ್ರು ಮಲ್ಲಿಕಾರ್ಜುನ ಅಂತ ಇದ್ದಾರೆ, ಸೋಮನಾಥ್ ಡಾಕ್ಟರ್ ತಮ್ಮ. ಅವ್ರು 25 kg 30 kg ತರಿಸ್ಕೊಳ್ತಾರೆ. 175 ರೂಪಾಯಿ ಕೊಟ್ಟರು ರೈಟ್ ನನಗೆ. ಅವರು 150 ಮಾಡ್ತಾ ಇದ್ದೆ. ಇಷ್ಟು ಹಣ್ಣು ಒಳ್ಳೆ ತಿಂದೇ ಇಲ್ಲ ನಾನು. 175 ರೂಪಾಯಿ ರೇಟ್ ಹಾಕ್ಕೊಟ್ರು. ಓಕೆ. ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟೆ 30 kg. ರಸ್ಪುರಿಗೆ ಬಂದಾಗ ಸೀಸನ್ ಬಂದಾಗ ಫೋನ್ ಮಾಡಿಬಿಡ್ತಾರೆ. ನಿಮ್ಮಲ್ಲಿ ಒಂದು ಅಂದಾಜು ಎಷ್ಟು ಇಳುವರಿ ಆಗುತ್ತೆ? ಅದು ಮಾವು 5 ರಿಂದ 8 ಟನ್ವರೆಗೆ ಸಿಗುತ್ತೆ. 5 ರಿಂದ 8 ಟನ್ ನಿಮಗೆ ಅಲ್ಲಿ ಹೋಗುತ್ತಾ? ಅಲ್ಲಿಗೆ ಹೋಗಲ್ಲ. ಅಲ್ಲಿ ಎಷ್ಟು ಹೋಗುತ್ತೆ? ಅಲ್ಲಿ ವಾರ ಒಂದು 500 kg 600 kg ಹೋಗುತ್ತೆ. ವಾರ ಅಂತ ಹೇಳಿದ್ರೆ ನಿಮಗೆ 1 ತಿಂಗಳು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸೇಲ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ತಗೊಂಡು ಮಾರ್ತೀವಿ. ಅಲ್ಲಿ 1-2 ಟನ್ ಹೋಗುತ್ತೆ. ಸ್ಟಾರ್ಟಿಂಗ್ ಬರ್ತಲ್ಲ, ಕಟ್ ಮಾಡ್ಕೊಂಡು ಒಳ್ಳೇದು ಹಣ್ಣು ಮಾಡಿ ಅಲ್ಲಿ ಮಾರ್ತೀವಿ, ಬಲ್ತಿದ್ದು. ಬಾಕಿದೆಲ್ಲ ಮಂಡಿಗೆ ಹಾಕ್ಬಿಡ್ತೀವಿ. ಬಾಕಿದೆಲ್ಲ ಮಂಡಿಗೆ ಕೊಡ್ತೀವಿ. ಜ್ಯೂಸ್ಗೆ ಹೋಗುತ್ತೆ ಅದು. ಮಂಡಿಗೆ ಇಲ್ಲೆಲ್ಲ ಬಹುಶಃ ಈಗ ರಿಲಯನ್ಸ್, ಬಿಗ್ ಬಾಸ್ ಎಲ್ಲ ಬಂದಿರ್ಬೇಕು. ರಿಲಯನ್ಸ್ಗೂ ಹಾಕ್ತೀನಿ ನಾನು ತರಕಾರಿ. ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ಕೆಟ್.
ಅಲ್ಲಿಗೆ ಹಾಕಲ್ಲ. ರಿಲಯನ್ಸ್ CC ಇದೆ ಇಲ್ಲಿ ಹಾಂ ಹಾಂ ಹಾಸನ, ಅವ್ರಿಗೆ ಹಾಕ್ತೀವಿ ನಾವು. ಅವ್ರಿಗೆ ಹಾಕ್ತೀರಾ? ಅವರು ಅಂದ್ರೆ ಅವರು ನಿಮಗೆ ಆರ್ಗ್ಯಾನಿಕ್ ನಾನ್ ಆರ್ಗ್ಯಾನಿಕ್ ಅಂತ ಏನು ಇಲ್ಲ, ಏನು ಕೇಳಕ್ಕಿಲ್ಲ ಅವರು. ಅವ್ರಿಗೆ ನಿಮಗೆ ಹಣ್ಣು ಬೇಕು, ಅಷ್ಟೇ ಅಷ್ಟೇ, ಒಂದು ಸೈಜ್ ಇರಬೇಕು. ಹೌದು ಅಷ್ಟೇ, ಒಂದು ಸೈಜ್ ಇರಬೇಕು. ಜಾಸ್ತಿ ನಾವು ಬಟರ್ಫ್ರೂಟ್ ಅವ್ರಿಗೆ ಹಾಕೋದು. ಹಾಂ ಹಾಂ ಹಾಂ. ಅಲ್ಲಿಂದ ಉಳಿದಿದ್ದು ಬೇರೆ ಕಡೆ ಜ್ಯೂಸ್ ಅಂಗಡಿಗೆ ಕೊಡ್ತೀವಿ, ಅವ್ರು ತೆಗೆದಿರ್ತಾರಲ್ಲ ಅದು. ಹೌದು. ಚಿಕ್ಕ ಇಕ್ಕಿ ಹೊಡೆದ್ರೆ ತಗೊಳ್ಳಲ್ಲ ಅವರು. ಹಾಂ ಹಾಂ. ಒಳ್ಳೆ ಶೈನಿಂಗ್ ಇರಬೇಕು, ಒಳ್ಳೆ ಶೈನಿಂಗ್ ಸೈಜ್ ಇರಬೇಕು, ಒಂದು ರೇಟ್ ಫಿಕ್ಸ್ ಇರುತ್ತೆ ಅವ್ರದ್ದು. ಇದಿನ್ನು ಎಷ್ಟು ದಿನದಲ್ಲಿ ನಿಮಗೆ ಕಾಯಿ ಇದಾಗ್ಬೋದು ಅಂತ ಹೇಳ್ಬಿಟ್ಟು? ಮೇ 10ಕ್ಕೆಲ್ಲ ಕಟಾವು ಬಂದ್ಬಿಡುತ್ತೆ. ಮೇ 10ಕ್ಕೆಲ್ಲ ಕಟಾವು ಬಂದುತ್ತೆ. ನನಗೆ ಗೊತ್ತಿರೋಷ್ಟು ಇಷ್ಟು ಹೇಳಿದ್ದೀನಿ. ನಿಮ್ಗೆ ಯಾರಿಗಾರು ಮಾಹಿತಿ ಬೇಕು ಅಂದರೆ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ನನ್ನ ಫೋನ್ ನಂಬರ್ ತಗೊಳ್ಳಿ. ಫೋನ್ ನಂಬರ್ ಹೇಳ ಹೇಳಿ. 9743811461. ಓಕೆ. ಆಲೂರು, ಆಲೂರು, ಹಳೆ ಆಲೂರು. ಆಲೂರು, ಹಳೆ ಆಲೂರು, ಹಳೆ ಆಲೂರು, ಆಲೂರು, ಹಳೆ ಆಲೂರು. ಓಕೆ ಸ್ನೇಹಿತರೆ, ಮೊಹಮ್ಮದ್ ಅನ್ವರ್ ಸರ್ ಅವರ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರ ತೋಟದ ಬಗ್ಗೆ, ಅವರ ಕೃಷಿ ಬಗ್ಗೆ, ಅವರ ಆಸಕ್ತಿಗಳ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ ಆರ್ಗ್ಯಾನಿಕ್ ಆಗಿ. ಇನ್ನು ಮುಂದಿನ ಇನ್ನೇ 1 ತಿಂಗಳಲ್ಲಿ ಇಲ್ಲಿಂದ ನಿಮಗೆ ಆರ್ಗ್ಯಾನಿಕ್ ಆಗಿ ಮಾವು ಕೂಡ ಸಿಗುತ್ತೆ. ತುಂಬ ಒಂದು ರುಚಿಕರವಾದ, ಒಂದೇ ಒಂದು ಇಡೀ ಜೀವನದಲ್ಲಿ ಗೊಬ್ಬರ ನೋಡದಿರುವಂತಹ ಮರಗಳಿಂದ ನೀವು ಮಾವನ್ನು ಕೂಡ ಇಲ್ಲಿಂದ ಪಡಿಬೋದು. ಯಾರಿಗಾದರೂ ಈ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅನ್ವರ್ ಸರ್ದು ನಂಬರ್ ಇಲ್ಲಿ ಕೆಳಗಡೆ ಇದೆ, ಅವ್ರಿಗೆ ಕಾಲ್ ಮಾಡ್ಬೋದು. ಅವ್ರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಹಣ್ಣು ತಲುಪಿಸುವಂಥ ಒಂದು ಕಾರ್ಯ ಕೂಡ ಮಾಡ್ತಾರೆ. ಅವ್ರ ಹತ್ರ ಕಂಟಿನ್ಯೂಸ್ ಆಗಿ ಮಾವಿನ ಸೀಸನಲ್ಲಿ ಮಾವು, ನಂತರ ಬಾಳೆ ಇಂಥವೆಲ್ಲ ಸಿಗ್ತಾ ಇರುತ್ತೆ. ಸ್ಟೇಡಿಯಂ ಹತ್ರ ಮಾಡ್ತೀವಿ, ಹಾಸನ ಸ್ಟೇಡಿಯಮಲ್ಲಿ ಅವರು ಪ್ರತಿ ವಾರ ಮಾರ್ತಾರೆ. ಅದನ್ನು ಬಿಟ್ಟು ಕೂಡ ಇನ್ನೂ ಹೆಚ್ಚಿನದಲ್ಲಿ ಡೈರೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ಇಲ್ಲಿದೆ, ಅವರಿಗೆ ಕಾಲ್ ಮಾಡಿಕೊಂಡು ಅವರಿಂದ ನೀವು ಕಾಯಬೇಕಾದ್ರೂ ಕೊಡ್ತೀವಿ, ಪಡ್ಕೋಬೋದು. ಇದಿಷ್ಟು ಅನ್ವರ್ ಅವರ ತೋಟದ ಒಂದು ಸಣ್ಣ ಮಾಹಿತಿ. ಹೆಚ್ಚಿನ ಮಾಹಿತಿಗೆ ಅವ್ರ ನಂಬರ್ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿದೆ, ಅವರಿಗೆ ಕಾಲ್ ಮಾಡಿ. ಧನ್ಯವಾದಗಳು.